ಬನಿಯಾಲ ಕಣಿವೆ ಮಾರ್ಗ ಕಂಡುಬರುವಂತ ಶ್ರೇಣಿ ಪರ್ವತ ಶ್ರೇಣಿ ಯಾವುದು? ಪಿರ್-ಪಂಜಲ್ ಶ್ರೇಣಿ. ಸರಿಯಾದಂತ ಉತ್ತರ ಪಿರ್-ಪಂಜಲ್ ಶ್ರೇಣಿ. ರೈಟ್ ಆನ್ಸರ್ ನೋಡಿ, ಪಿರ್-ಪಂಜಲ್ ಶ್ರೇಣಿ. ಬನಿಹಾಲ್ ಕಣಿವೆ ಮಾರ್ಗ ಕಂಡುಬರುವ ಪರ್ವತ ಶ್ರೇಣಿ ಯಾವುದಂದ್ರೆ ಪಿರ್-ಪಂಜಲ್ ಶ್ರೇಣಿ ಸರಿಯಾಗಿರುವಂತ ಉತ್ತರ ನೋಡಿ. ಬನಿಹಾಲ್ ಕಣಿವೆ ಮಾರ್ಗ ಪಿರ್-ಪಂಜಲ್ ಶ್ರೇಣಿಯ ಮೂಲಕ ಹಾದು ಹೋಗುತ್ತದೆ. ಈ ಶ್ರೇಣಿ ಕಾಶ್ಮೀರದ ಕಣಿವೆ, ದಕ್ಷಿಣ ಹೊರಹು ಹಿಮಾಲಯ ಮತ್ತು ಮೈದಾನಗಳಿಂದ ಬೇರ್ಪಡಿಸುತ್ತದೆ. ರಾಷ್ಟ್ರೀಯ ಹೆದ್ದಾರಿ ನಂಬರ್ 1 ಜಮ್ಮುವಿನಿಂದ ಶ್ರೀನಗರ್ ಈ ಕಣಿವೆ ಮಾರ್ಗದ ಮೂಲಕ ಹಾದು ಹೋಗುತ್ತದೆ. ಭಾರತದ ಅತ್ಯಂತ ದೊಡ್ಡದಾಗಿರುವಂತ ಕಣಿವೆ ಮಾರ್ಗ ಯಾವುದು? ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಕಣಿವೆ ಮಾರ್ಗ ಯಾವ ಕಣಿವೆ ಮಾರ್ಗ? ಇಡೀ ದೇಶದ ಅತಿ ದೊಡ್ಡ ಕಣಿವೆ ಮಾರ್ಗ ನಾಥುಲಾ ಕಣಿವೆ ಮಾರ್ಗ, ಜಿಲೇಪಲ ಕಣಿವೆ ಮಾರ್ಗ. ಸರಿಯಾದಂತ ಉತ್ತರ ಜಿಲೇಪಲ ಕಣಿವೆ ಮಾರ್ಗ. ರೈಟ್ ಆನ್ಸರ್ ನೋಡಿ. ಭಾರತದ ಅತ್ಯಂತ ದೊಡ್ಡದಾಗಿರುವಂತ ಕಣಿವೆ ಮಾರ್ಗ ಯಾವ್ದಂದ್ರ ಜಿಲೇಪಲ ಕಣಿವೆ ಮಾರ್ಗ. ಇದು ಸಿಕ್ಕಿಂ ರಾಜ್ಯದ ಕಾಂಗ್ಪಾಂಗ್ ಮತ್ತು ಟಿಬೆಟ್ ದೇಶಗಳ ಮಧ್ಯೆ ಕನೆಕ್ಟ್ ಮಾಡುವಂತ ಕಣಿವೆ ಮಾರ್ಗವಾಗಿದ್ದು ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವಂತ ಕಣಿವೆ ಮಾರ್ಗ ಅಂತ ಹೇಳಿ ಕರೆಯಲ್ಪಡ್ತೀವಿ. ಓಕೆ, ಯಾವ ಕಣಿವೆ ಮಾರ್ಗವನ್ನ ರೇಷ್ಮೆ ಕಣಿವೆ ಮಾರ್ಗ ಅಂತ ಕರಿತೀವಿ? ಯಾವ ಕಣಿವೆ ಮಾರ್ಗವನ್ನ ರೇಷ್ಮೆ ಕಣಿವೆ ಮಾರ್ಗ ಅಂತ ಕರಿತೀವಿ? ನಾಥುಲಾ ಕಣಿವೆ ಮಾರ್ಗ ನೋಡಿ. ನಾಥುಲಾ ಕಣಿವೆ ಮಾರ್ಗವನ್ನ ರೇಷ್ಮೆ ಕಣಿವೆ ಮಾರ್ಗ ಅಂತ ಹೇಳಿ ಕರೀತಾರೆ. ಇದು ಕ್ವಶನ್ ಕೇಳಿದ್ದಾರೆ. ಯಾವ ಕಣಿವೆ ಮಾರ್ಗವನ್ನ ರೇಷ್ಮೆ ಕಣಿವೆ ಮಾರ್ಗ ಎನ್ನುವರು ಅಂದ್ರೆ ನಾಥುಲಾ ಪಾಸ್. ನಾಥುಲಾ ಕಣಿವೆ ಮಾರ್ಗವನ್ನ ರೇಷ್ಮೆ ಕಣಿವೆ ಮಾರ್ಗ ಎನ್ನುವರು. ಜಿಲೇಪಲ ಅನ್ನುವುದು ಭಾರತದ ಅತ್ಯಂತ ದೊಡ್ಡದಾಗಿರುವಂತಹ ಕಣಿವೆ ಮಾರ್ಗವಾಗಿದ್ದು ನಾಥುಲಾ ಕಣಿವೆ ಮಾರ್ಗವನ್ನ ರೇಷ್ಮೆ ಕಣಿವೆ ಮಾರ್ಗ ಅಂತ ಹೇಳಿ ಕರೀತೀವಿ. ಬೋಮ್ಬಿಡಲಾ ಕಣಿವೆ ಮಾರ್ಗ, ದೇಹಾಂಗ್ ಕಣಿವೆ ಮಾರ್ಗ, ತೇಸ್ಲಾ ಕಣಿವೆ ಮಾರ್ಗ. ಯಾವ ಕಣಿವೆ ಮಾರ್ಗದ ಮೂಲಕ ಭಾರತಕ್ಕೆ ಸಟ್ಲೇಜ್ ನದಿ ಪ್ರವೇಶ ಮಾಡುತ್ತದೆ? ಯಾವ ಕಣಿವೆ ಮಾರ್ಗದ ಮೂಲಕ ಭಾರತಕ್ಕೆ? ಸಿಪ್ಕಿಲಾ ಕಣಿವೆ ಮಾರ್ಗ ನೋಡಿ. ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತಕ್ಕೆ ಸಟ್ಲೇಜ್ ನದಿ ಪ್ರವೇಶ ಮಾಡುತ್ತದೆ. ಸುರ್ಮಾ ಕಣಿವೆ ಮಾರ್ಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಸುರ್ಮಾ ಕಣಿವೆ ಮಾರ್ಗ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತದೆ. ಓಕೆ, ಬಾರಿ ದೋಬ್ ಯಾವ ಒಂದು ನದಿಗಳ ಮಧ್ಯೆ ಕಂಡು ಬರುತ್ತದೆ? ಬಾರಿ ದೋಬ್ ಯಾವ ನದಿಗಳ ಮಧ್ಯೆ? ರಾವಿ ಮತ್ತು ಬಿಯಾಸ್ ನದಿಗಳ ಮಧ್ಯೆ ಕಂಡು ಬರುತ್ತದೆ ನೋಡಿ. ದೋಅಬ್ ಅಂದ್ರೆ ಎರಡು ನದಿಗಳ ಮಧ್ಯೆ ಕಂಡು ಬರುವಂತ ಸಮೃದ್ಧವಾದ ಭೂಪ್ರದೇಶವನ್ನ ದೋಅಬ್ ಅಂತ ಕರಿತೀವಿ. ಹಾಗಾದ್ರೆ ಈ ಬಿಯಾಸ್ ಮತ್ತು ರಾವಿ ನದಿಗಳ ಮಧ್ಯೆ ಕಂಡು ಬರುವಂತ ಭೂಪ್ರದೇಶ ಇದೆಯಲ್ಲ, ಭಾರಿ ದೋಬ್ ಅಂತೇಳಿ ಕರೀತಾರೆ. ಭಾರಿ ದೋಬ್ ಇದು ನೋಡಿ, ಬಿಯಾಸ್ ಮತ್ತು ರಾವಿ ನದಿಗಳ ಮಧ್ಯದಲ್ಲಿ. ಬೆಸ್ಟ್ ಅಂತ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ ನೆನಪಿದೆಯಾ? ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳ ಮಧ್ಯದಲ್ಲಿ ಎರಡು ನದಿಗಳ ಮಧ್ಯೆ ಕಂಡು ಬರುವ ಸಮೃದ್ಧವಾದ ಭೂಪ್ರದೇಶವನ್ನ ದೋಅಬ್ ಅಂತ ಕರಿತೀವಿ. ದೋಅಬ್ ಅಂದ್ರೆ ಏನು? ಎರಡು ನದಿಗಳ ಮಧ್ಯೆ ಕಂಡು ಬರುವಂತ ಸಮೃದ್ಧವಾದ ಭೂಪ್ರದೇಶ. ನದಿಗಳು ಸಾಗರ, ಸಮುದ್ರ, ಸರೋವರ ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನು ನದಿಮುಖಜ ಭೂಮಿ ಅಂತ ಕರಿತೀವಿ. ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತ ನದಿಮುಖಜ ಭೂಮಿ ಅಂತಂದ್ರೆ ಅದು ಸುಂದರ್ಬನ್ ನದಿಮುಖಜ ಭೂಮಿ. ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾಗಿರುವಂತ ನದಿಮುಖಜ ಭೂಮಿ ಅಂತ ಹೇಳಿ ಗುರುತಿಸ್ತೀವಿ. ಗುರು ಶಿಖರ ಮತ್ತು ಮೌಂಟ್ ಅಬುಗಳು ಸಂಪರ್ಕಿಸುವ ಘಾಟ್ ಯಾವುದು? ಗೋರಾನ್ ಘಾಟ್, ಹಳದಿ ಘಾಟ್, ಪಾಲಾ ಘಾಟ್, ಹರಿಶ್ಚಂದ್ರ ಘಾಟ್. ಗೋರಾನ್ ಘಾಟ್ ರೈಟ್ ಆನ್ಸರ್ ನೋಡಿ. ಈ ಕೆಳಗಿನ ಯಾವ ಘಾಟ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತದೆ? ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತ ಪ್ರಮುಖವಾಗಿರುವಂತ ಘಾಟ್ ಯಾವುದು? ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತ ಪ್ರಮುಖವಾಗಿರುವಂತ ಘಾಟ್ ಯಾವುದು? ಯಾವುದು?
ಮಹಾರಾಷ್ಟ್ರದಲ್ಲಿ ಕಂಡುಬರುವಂತ ಪ್ರಮುಖವಾದ ಘಾಟ್ ಅಂದ್ರೆ ಹರಿಶ್ಚಂದ್ರ ಘಾಟ್ ನೋಡಿ. ಹರಿಶ್ಚಂದ್ರ ಘಾಟ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಕಂಡುಬರುವಂತ ಪ್ರಮುಖವಾದ ಘಾಟ್. ಕೊಚ್ಚಿನ್ ಬಂದರದೊಂದಿಗೆ ಸಂಪರ್ಕ ಹೊಂದಿರುವಂತ ಘಾಟ್ ಯಾವುದು? ಕೊಚ್ಚಿನ್ ಬಂದರದೊಂದಿಗೆ ಸಂಪರ್ಕ ಹೊಂದಿರುವಂತ ಘಾಟ್ ಯಾವುದು? ಕೊಚ್ಚಿನ್ ಬಂದರದೊಂದಿಗೆ ಸಂಪರ್ಕ ಹೊಂದಿರುವಂತ ಘಾಟ್ ಯಾವುದು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಕೊಚ್ಚಿನ್ ಬಂದರದೊಂದಿಗೆ ಸಂಪರ್ಕ ಹೊಂದಿರುವಂತ ಘಾಟ್ ಯಾವುದು ಅಂತಂದ್ರೆ ಸರಿಯಾದಂತ ಉತ್ತರ ಪಾಲಾ ಘಾಟ್ ನೋಡಿ. ಪಾಲಾ ಘಾಟ್ ಇದೆಯಲ್ಲ, ಈ ಒಂದು ಕೊಚ್ಚಿನ್ ಬಂದರದೊಂದಿಗೆ ಸಂಪರ್ಕ ಹೊಂದಿದೆ. ಇನ್ನು ಹಳದಿ ಘಾಟದ ವೈಶಿಷ್ಟ್ಯ ಏನು ಅಂತಂದ್ರೆ ಇಲ್ಲಿ ಅಕ್ಬರ್ನ ಸೇನಾಪತಿಯಾಗಿರುವಂತ ಮಾನಸಿಂಗ ಮತ್ತು ರಾಣಾ ಪ್ರತಾಪ್ ಸಿಂಗನ ಮಧ್ಯೆ ನಡೆದಂತ ಯುದ್ಧ ಯಾವುದಂದ್ರೆ ಹಲ್ದಿ ಘಾಟ್ ಕದನ. 1576 ಜೂನ್ 18ರಂದು ಹೊಡೆದರ್ಲಕ್ಕನ ಅದ್ಭುತವಾಗಿರುವಂತಹ ಹೋರಾಟ ಇದು ಹಲ್ದಿ ಘಾಟ್ ಕದನ ಅಂತ ಕರಿತೀವಿ. ಹಳದಿ ಅನ್ನುವಂತ ಘಾಟ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂದ್ರೆ ರಾಜಸ್ಥಾನ ಅರಾವಳಿ ಬೆಟ್ಟಗಳಲ್ಲಿ ಕಂಡು ಬರುವಂತ ಪ್ರಮುಖವಾಗಿರುವಂತ ಘಾಟ್. ಅರಾವಳಿ ಬೆಟ್ಟಗಳು ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳಾಗಿದ್ದು ಈ ಅರಾವಳಿ ಪರ್ವತಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ ಗುರು ಶಿಖರ. ಜಗತ್ತಿನಲ್ಲಿ ಅತ್ಯಂತ ಹಳೆಯದಾದ 3 ಮಡಿಕೆ ಪರ್ವತಗಳಂದ್ರೆ ಒಂದು ಅರಾವಳಿ ಬೆಟ್ಟಗಳು, ಅಮೆರಿಕ ದೇಶದಲ್ಲಿ ಅಪಲೇಷನ್ ಪರ್ವತಗಳು, ಆಫ್ರಿಕಾ ಖಂಡದಲ್ಲಿ ಅಟ್ಲಾಸ್ ಪರ್ವತಗಳು. ಜಗತ್ತಿನ ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ಗಳಂದ್ರೆ ನಮ್ಮ ಭಾರತ ದೇಶದಲ್ಲಿ ಕಂಡು ಬರುವಂತ ಹಿಮಾಲಯ ಪರ್ವತಗಳು, ಯುರೋಪ ಖಂಡದಲ್ಲಿ ಕಂಡು ಬರುವಂತ ಆಲ್ಪ್ಸ್ ಪರ್ವತಗಳು, ಉತ್ತರ ಅಮೆರಿಕದಲ್ಲಿ ರಾಕಿ ಪರ್ವತಗಳು, ದಕ್ಷಿಣ ಅಮೆರಿಕದಲ್ಲಿ ಆಂಡಿಸ್ ಪರ್ವತಗಳು. ಜಗತ್ತಿನ ಅತಿ ಎತ್ತರವಾದ ಮಡಿಕೆ ಪರ್ವತ ಅಂತಂದ್ರೆ ಹಿಮಾಲಯ, ಜಗತ್ತಿನ ಅತಿ ಉದ್ದವಾದ ಮಡಿಕೆ ಪರ್ವತ ಅಂದ್ರೆ ಆಂಡಿಸ್. ನೀವು ಇನ್ನ 1000 ಸರಿ ಕೇಳಿದ್ರೆ ಇದನ್ನೇ ಹೇಳವನ್ನ. ಯಾಕಂದ್ರ ಇದು ಬಿಟ್ಟು ಸಿಲೆಬಸ್ ಇಲ್ಲಲ್ಲ ಅದ್ರಾಗ. ಯಾರು ಸ್ಟ್ರಕ್ ಆಗ್ತಾನವ್ರವ್ರು ಸುಮ್ ಕೂತ್ ಕೇಳ್ಬೇಕಲ್ಲಿ, ಸ್ಟ್ರಕ್ ಆಗ್ತದ ಅದ ಆಗ್ತದ ಬರೀ ಇದೇ ಆಯ್ತು. ನೆಕ್ಸ್ಟ್ ಕ್ವಶನ್ ನೋಡಿ. ರಾಷ್ಟ್ರಪತಿ ಭವನ ರೈಷನ್ ಬೆಟ್ಟಗಳಲ್ಲಿ ನಿರ್ಮಿಸಲಾಗಿರುವಂತ ಅರಾವಳಿ ಭಾಗವಾಗಿದೆ. ಗೋರಾನ್ ಘಾಟ್ ಇದೆಯಲ್ಲ, ಇದು ಗುರು ಶಿಖರ ಮತ್ತು ಮೌಂಟ್ ಅಬುಗಳನ್ನು ಸಂಪರ್ಕಿಸ್ತದೆ. ಹಳದಿ ಘಾಟ್ ಇದೆಯಲ್ಲ, ರಾಲ್ಸ್ ಮಂಡಿ ಮತ್ತು ಪಾಲಿಗಳನ್ನು ಸಂಪರ್ಕಿಸುವಂತ ಘಾಟ್ ಆಗಿದೆ. ಇದು ಕ್ವಶನ್ ಆಗಿದೆ ನೋಡಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್. ದೇಶದಲ್ಲಿ ಅತಿ ಹೆಚ್ಚು ಕಾಳಿಂಗ ಸರ್ಪಗಳು ಕಂಡು ಬರೋದಂದ್ರೆ ಆಗುಂಬೆ. ಅದಕ್ಕೆ ಆಗುಂಬೆಯನ್ನ ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಕರೀತಾರೆ. ಆಗುಂಬೆಯನ್ನ ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಕರೆದವರು ಯಾರು ಅಂತಂದ್ರೆ ವಿಟೇಕರ್ ಅನ್ನುವಂತ ಉರುಗ ತಜ್ಞ. ವೆರಿ ಇಂಪಾರ್ಟೆಂಟ್ ನೋಡಿ. ಆಗುಂಬೆಯನ್ನ ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ ಎನ್ನುವರು. ಇಂಪಾರ್ಟೆಂಟ್ ಕ್ವಶನ್. ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಯಾವುದು? ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಯಾವುದು? ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಯಾವುದಂದ್ರ ನೀಲಗಿರಿ ಬೆಟ್ಟಗಳು ನೋಡಿ. ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಅಂದ್ರ ನೀಲಗಿರಿ ಬೆಟ್ಟಗಳು. ಕ್ವಶನ್ ಕೇಳಿದ್ದಾನೆ. ನೀಲಗಿರಿ ಬೆಟ್ಟಗಳು ತಾಲಾ, ಬೋರಾ, ಪಾಲ. ಪಾಲಾಘಾಟ್ ತ್ರಿವೇಂಡ್ರಂ ಮತ್ತು ಚೆನ್ನೈಗಳ ಮಧ್ಯೆ ಸಂಪರ್ಕ ಕಲ್ಪಿಸ್ತದೆ. ಬೋರಾಘಾಟ್ ಮುಂಬೈದಿಂದ ಪುಣೆಗಳ ಮಧ್ಯೆ ಸಂಪರ್ಕ ಕಲ್ಪಿಸ್ತದೆ. ತಾಲಾಘಾಟ್ ಮುಂಬೈ ಟು ನಾಸಿಕ್ ಸಂಪರ್ಕ ಕಲ್ಪಿಸ್ತದೆ. ಆಗುಂಬೆ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರಿತೀವಿ. ಹೈಯೆಸ್ಟ್ ಕಾಳಿಂಗ ಸರ್ಪಗಳು ಕಂಡು ಬರುತ್ತವೆ. ಸೂರ್ಯಾಸ್ತ ನೋಡಲು ಸುಂದರವಾಗಿರುವಂತ ಸ್ಥಳ. ನೀವೇನಾದ್ರೂ ಆಗುಂಬೆ ಹೋದರಂದ್ರೆ ಎತ್ತ ನೋಡಿದರತ್ತ ಕಾಳಿಂಗ ಸರ್ಪಗಳೇ. ಅದಕ್ಕೆ ಆಗುಂಬೆಯನ್ನ ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಕರೀತಾರೆ. ಆಗುಂಬೆ ಘಾಟ್ ಇದೆಯಲ್ಲ, ಇದು ಉಡುಪಿ ಮತ್ತು ಶಿವಮೊಗ್ಗಗಳನ್ನು ಸಂಪರ್ಕಿಸ್ತದೆ. ನೆಕ್ಸ್ಟ್ ಕ್ವಶನ್. ಕರ್ನಾಟಕದಲ್ಲಿ ಕಂಡು ಬರದೇ ಇರುವಂತ ಬೀಚ್ ಅಂದ್ರೆ ಕೋವಲಂ ಬೀಚ್ ನೋಡಿ. ಕಂಡು ಬರಂಗಿಲ್ಲ ಇದು. ತಾರ ಮರುಭೂಮಿಯ ಹೊರಭಾಗವನ್ನು ಏನಂತ ಕರೀತಾರೆ ಅಂದ್ರೆ ಬಾಗರ್ ಅಂತ ಕರೀತಾರೆ. ತಾರ ಮರುಭೂಮಿಯ ಕೇಂದ್ರ ಭಾಗವನ್ನ
ಎಕ್ಸಲೆಂಟ್. ತಾರ ಮರುಭೂಮಿಯ ಕೇಂದ್ರ ಭಾಗವನ್ನ ಮರಸ್ಥಲಿ ಅಂತ ಕರೀತಾರೆ. ಈ ತಾರ ಮರುಭೂಮಿಯನ್ನ ರಾಜಸ್ಥಾನದಲ್ಲಿ ಚೋಲಿಸ್ತಾನ್ ಅಂತ ಕರೀತಾರೆ ನೋಡಿ. ರಾಜಸ್ಥಾನದಲ್ಲಿ ಚೋಲಿಸ್ತಾನ್ ಎಂದು ಕರೆಯುತ್ತಾರೆ. ಹುಗ್ಲಿ ನದಿ ಯಾವ ನದಿಯ ಉಪನದಿಯಾಗಿದೆ ಅಂತ ಕೇಳಿದಾಗ ಗಂಗಾ ನದಿಯ ಉಪನದಿಯಾಗಿದೆ. ಹುಗ್ಲಿ ನದಿಯ ದಂಡೆಯಲ್ಲಿ ಕಂಡುಬರುವಂತ ಬಂದರ ಅಂತಂದ್ರೆ ಕಲ್ಕತ್ತಾ ಬಂದರ. ಈ ಕೆಳಗಿನ ಯಾವ ನದಿಯನ್ನ ಬಾಂಗ್ಲಾದೇಶದಲ್ಲಿ ಜಮುನಾ ಎಂದು ಕರೆಯುತ್ತಾರೆ? ಈ ಕೆಳಗಿನ ಯಾವ ನದಿಯನ್ನ ಬಾಂಗ್ಲಾದೇಶದಲ್ಲಿ ಜಮುನಾ ಎನ್ನುವರು? ಎಕ್ಸಲೆಂಟ್. ಬ್ರಹ್ಮಪುತ್ರ ನದಿಯನ್ನ ಜಮುನಾ ಅಂತ ಕರೀತಾರೆ ನೋಡಿ. ಈ ಕೆಳಗಿನ ಯಾವ ನದಿಯನ್ನ ಬಾಂಗ್ಲಾದೇಶದಲ್ಲಿ ಜಮುನಾ ಎಂದು ಕರೆಯುತ್ತಾರೆ ಅಂದ್ರೆ ಬ್ರಹ್ಮಪುತ್ರ ನದಿಯನ್ನ ಜಮುನಾ ಅಂತ ಕರೀತಾರೆ. ಜಮುನಾ. ಗಂಗಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಅಂತ ಕೇಳಿದ್ರೆ ಯಮುನಾ ನದಿ. ಯಮುನಾ ನದಿಯ ಅತಿ ದೊಡ್ಡ ಬಲದಂಡೆ ಉಪನದಿ ಯಾವುದು? ಯಮುನಾ ನದಿಯ ಅತಿ ದೊಡ್ಡ ಬಲದಂಡೆ ಉಪನದಿ ಚಂಬಲ್ ನದಿ ನೋಡಿ. ಯಮುನಾ ನದಿಯ ಅತಿ ದೊಡ್ಡ ಬಲದಂಡೆ ಉಪನದಿ ಅಂದ್ರೆ ಚಂಬಲ್. ಯಮುನಾ ನದಿಯ ಅತಿ ದೊಡ್ಡ ಎಡದಂಡೆ ಉಪನದಿ ಯಾವುದು? ಎಕ್ಸಲೆಂಟ್. ಟೋನ್. 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 ಯಮುನಾ ನದಿಯ ಎಡದಂಡೆ ಅತಿ ದೊಡ್ಡ ಉಪನದಿ ಯಾವುದಂದ್ರೆ ಟೋನ್. ಈ ಕೆಳಗಿನ ಯಾವ ನದಿಯ ದಂಡೆಯಲ್ಲಿ ತಾಜ್ ಮಹಲ್ ಕಂಡು ಬರುತ್ತದೆ? ಈ ಕೆಳಗಿನ ಯಾವ ನದಿಯ ದಂಡೆಯಲ್ಲಿ ತಾಜ್ ಮಹಲ್ ಕಂಡು ಬರುತ್ತದೆ? ಯಮುನಾ ನದಿಯ ದಂಡೆಯಲ್ಲಿ ಕಂಡುಬರುವಂತ ಪ್ರಸಿದ್ಧವಾದ ಕಟ್ಟಡ ಅಂದ್ರೆ ತಾಜ್ ಮಹಲ್. ಶಹಜಾನ ತನ್ನ ಪ್ರೀತಿಯ ಮಡದಿಗಾಗಿ ಕಟ್ಟಿದಂತ ಅದ್ಭುತವಾದ ಸ್ಮಾರಕ ಅಂದ್ರೆ ತಾಜ್ ಮಹಲ್. ತಾಜ್ ಮಹಲ್ ಕಲ್ಲಿನಲ್ಲಿ ಅರಳಿದ ಪ್ರೇಮ ಕಾವ್ಯ ಅಂತ ಕರೀತಾರೆ. ಇಂಥ ಸುಂದರವಾದ ತಾಜ್ ಮಹಲ್ ಯಾವ ನದಿಯ ದಂಡೆಯ ಮೇಲೆ ಕಂಡು ಬರುತ್ತದೆ ಅಂದ್ರೆ ಯಮುನಾ ನದಿಯ ದಂಡೆಯ ಮೇಲೆ ಕಂಡು ಬರುತ್ತದೆ. ರಿಹಾಂದ್ ಅನ್ನುವುದು ಯಾವ ನದಿಯ ಉಪನದಿಯಾಗಿದೆ? ರಿಹಾಂದ್ ಅನ್ನುವುದು ಯಾವ ನದಿಯ ಉಪನದಿಯಾಗಿದೆ? ಎಕ್ಸಲೆಂಟ್. ಸೋನ್ ನದಿಯ ಉಪನದಿ ಅಂದ್ರೆ ರಿಹಾಂದ್. ರಿಹಾಂದ್ ನದಿಗೆ ಅಡ್ಡಲಾಗಿ ಉತ್ತರ ಪ್ರದೇಶದ ಮಿರ್ಜಾಪುರ್ ಜಿಲ್ಲೆಯ ಪಿಪ್ರಿ ಎಂಬ ಸ್ಥಳದಲ್ಲಿ ಕಟ್ಟಿದ ಅಣೆಕಟ್ಟೆ ಗೋವಿಂದ ವಲ್ಲಭ ಪಂತ ಅಣೆಕಟ್ಟು ಅಂತ ಕರಿತೀವಿ ಅಲ್ಲ? ಬನ್ಸಾಗರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಬನ್ಸಾಗರ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಎಕ್ಸಲೆಂಟ್. ಸೋನು ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಬನ್ಸಾಗರ ಅಣೆಕಟ್ಟು. ಇತ್ತೀಚೆಗೆ ಸಿವಿಲ್ PSI ಕೇಳಿದಂತ ಪ್ರಶ್ನೆ ಇದು. ಬನ್ಸಾಗರ ಡ್ಯಾಮ್ ಅನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕೇಳಿದಾಗ ಸರಿಯಾದಂತ ಉತ್ತರ ಸೋನು ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು. ಈ ಕೆಳಗಿನ ಯಾವ ನದಿ ಭಾರತ ಮತ್ತು ನೇಪಾಳ ದೇಶಗಳ ಮಧ್ಯದಲ್ಲಿ ಹರಿಯುವಂತ ನದಿಯಾಗಿದೆ? ಭಾರತ ಮತ್ತು ನೇಪಾಳ ದೇಶಗಳ ಮಧ್ಯೆ ಹರಿಯುವಂತ ನದಿ ಅಂದ್ರೆ ಕೋಶಿ ನದಿ. ಈ ಕೋಶಿ ನದಿಯನ್ನ ಬಿಹಾರದ ಕಣ್ಣೀರ್ ನದಿ ಅಂತ ಕರೀತಾರೆ. ಬಿಹಾರದ ಕಣ್ಣೀರ್ ನದಿ ನೆನೆಸಿಕೊಂಡಿರ್ತಕ್ಕಂಥ ಕೋಶಿ ನದಿಗೆ ಅಡ್ಡಲಾಗಿ ಬಿಹಾರ ರಾಜ್ಯದ ಹನುಮಾನ್ ನಗರದಲ್ಲಿ ಕಟ್ಟಿದಂತ ಅಣೆಕಟ್ಟೆ ಕೋಶಿ ಅಣೆಕಟ್ಟು. ತ್ರಿವೇಣಿ ಸಂಗಮ ಅಂದ್ರೆ ಏನು? ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳ ಸಂಗಮವನ್ನೇ ತ್ರಿವೇಣಿ ಸಂಗಮ ಎಂದು ಕರೆಯುತ್ತಾರೆ. ಉತ್ತರ ಪ್ರದೇಶದ ಪ್ರಯಾಗರಾಜ್ ಅಥವಾ ಅಲಹಾಬಾದ್ ಎಂಬ ಸ್ಥಳದಲ್ಲಿ ಈ ನದಿಗಳು ಒಂದಾಗ್ತವೆ. ನಿಮ್ ನೆನಪಿರಲಿ, ಯಮುನಾ ನದಿ ಇದೆಯಲ್ಲ, ಯಮುನಾ ನದಿಗೆ ಅನೇಕ ಕೆಲವು ಉಪನದಿಗಳದಾವೆ. ಚಂಬಲ್ ಅನ್ನುವಂತ ಉಪನದಿ ಇದೆ, ಸಿಂಧ್ ಅನ್ನುವಂತ ಉಪನದಿ ಇದೆ, ಬೆಟ್ವಾ ಅನ್ನುವಂತ ಉಪನದಿ ಇದೆ, ಕೇನ್. ಬೆಟ್ವಾ ಮತ್ತು ಕೇನ್ ಅನ್ನುವಂಥದ್ದು ಭಾರತ ದೇಶದ ಮೊಟ್ಟ ಮೊದಲ ಯಶಸ್ವಿ ನದಿ ಜೋಡಣೆ ಅಂತ ಕರಿತೀವಿ. ನಮ್ಮ ದೇಶದ ಮೊಟ್ಟ ಮೊದಲ ಯಶಸ್ವಿ ನದಿ ಜೋಡಣೆ ಯಾವ್ದಂದ್ರ ಬೆಟ್ವಾ ಮತ್ತು ಕೇನ್. ಹಾಗಾದ್ರೆ ಚಂಬಲ್ ಅನ್ನುವಂತ ನದಿ ಇದೆಯಲ್ಲ, ವಿಸ್ತಾರವಾಗಿರುವಂತ ಆ ಕೊರಕಲ ಭೂಸ್ವರೂಪವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನದಿ ಅಂದ್ರೆ ಚಂಬಲ್. ಇಡೀ ಭಾರತ ದೇಶದಲ್ಲಿ ಅತ್ಯಂತ ಕೊರಕುಲವಾಗಿರುವಂತ ಭೂಸ್ವರೂಪವನ್ನು ನಿರ್ಮಾಣ ಮಾಡಿದಂತ ನದಿ ಅಂದ್ರೆ ಚಂಬಲ್ ನದಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್. ಸಾಗರದ ಅತಿ ತಳಭಾಗ ಅಂತಂದ್ರೆ ಅದು ಚಾಲೆಂಜರ್, ಮರಿಯನ್ ಚಾಲೆಂಜರ್ ತಗ್ಗು, ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುತ್ತದೆ. ಸಾಗರದಲ್ಲಿ ನೀರಿನಲ್ಲಿರುವಂತ ಪ್ರಧಾನವಾದ ಮೂಲಧಾತು ಯಾವುದನ್ನು ಕ್ವಶನ್ ಕೇಳಿದ್ದಾನೆ, ಆನ್ಸರ್ ಮಾಡಬಹುದಾ? ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ಸಲ್ಫೇಟ್.
ಹೈಯೆಸ್ಟ್ ಕಂಡು ಬರುವಂತ ಮೂಲಧಾತು ಯಾವುದು? ಸರಿಯಾದಂತ ಉತ್ತರ ಸೋಡಿಯಂ ಕ್ಲೋರೈಡ್. ರೈಟ್ ಆನ್ಸರ್ ನೋಡಿ. ಸೋಡಿಯಂ ಕ್ಲೋರೈಡ್ ಇದೆಯಲ್ಲ, ಸಾಗರಗಳಲ್ಲಿ ಕಂಡುಬರುವ ಅತಿ ಹೆಚ್ಚು ಲವಣಾಂಶ ಅಂದ್ರೆ ಸೋಡಿಯಂ ಕ್ಲೋರೈಡ್. ಸಾಗರದಲ್ಲಿ ಅತಿ ಹೆಚ್ಚು ಕಂಡುಬರುವಂತ ಲವಣಾಂಶ ಯಾವ್ದಂದ್ರ ಸೋಡಿಯಂ ಕ್ಲೋರೈಡ್. ರೈಟ್ ಆನ್ಸರ್ ನೋಡಿ. ಕ್ವಶನ್ ಗೆ ಕೇಳಿದ್ದಾನೆ, ಗರಿಷ್ಠ ಸೋಡಿಯಂ ಕ್ಲೋರೈಡ್ ಇದೆ. ಸೋಡಿಯಂ ಕ್ಲೋರೈಡ್ 77.8%, ಮ್ಯಾಗ್ನೀಷಿಯಂ ಕ್ಲೋರೈಡ್ 10.9%, magnesium sulfate 4.7%, calcium sulfate 3.6%, potassium 2.5%, calcium carbonate 0.3%, magnesium bromide 0.2%. ಸಾಗರಗಳಲ್ಲಿ ಅತಿ ಹೆಚ್ಚು ಕಂಡುಬರುವಂತ ಲವಣಾಂಶ ಅಂತಂದ್ರೆ ಸೋಡಿಯಂ ಕ್ಲೋರೈಡ್. ಸಾಗರಗಳಲ್ಲಿ ಗರಿಷ್ಠ ಕಂಡುಬರುವಂತ ಲವಣಾಂಶ ಯಾವುದಂದ್ರೆ ಸೋಡಿಯಂ ಕ್ಲೋರೈಡ್ 77.8% ಇದೆ. ಇವೆಲ್ಲ ಕೂಡಿದ್ರೆ 100% ಕರೆಕ್ಟ್ ಆಗ್ತದೆ. ಇದು ನೆನಪಿಡಲೇಬೇಕು ನೀವು. ಹಾಗಾದ್ರೆ ಸಾಗರಗಳಿಗೆ ಉಪ್ಪು ಬರ್ತದಲ್ಲ, ಸಾಗರಗಳ ನೀರು ಉಪ್ಪಾಗಿರಲು ಪ್ರಮುಖವಾಗಿರುವಂತ ಮೂಲ ಎಕ್ಸಲೆಂಟ್ ನದಿ ನೋಡಿ. ನದಿಗಳು ಬೆಟ್ಟ ಗುಡ್ಡಗಳಲ್ಲಿ ಹುಟ್ಟುವಂತ ನದಿಗಳು ತಮ್ಮೊಂದಿಗೆ ರಂಜಕ, ಪೊಟ್ಯಾಷಿಯಂ, ಗಂಧಕವನ್ನು ತೆಗೆದುಕೊಂಡು ಬಂದು ಆ ನದಿಗಳು ಏನ್ ಮಾಡ್ತವೆ ಅಂದ್ರೆ ಅಪಾರ ಪ್ರಮಾಣದ ಉಪ್ಪನ್ನ ಸಂಗ್ರಹ ಮಾಡುವಂತ ಪ್ರಯತ್ನವನ್ನ ಮಾಡುತ್ತವೆ. ಸಾಗರ, ಸಮುದ್ರ, ಸರೋವರಗಳು ಉಪ್ಪಿನಿಂದ ಆವೃತವಾಗಲು ಕಾರಣ ಏನಂದ್ರೆ ನದಿ ಮೂಲ ಅಂತ ಕರಿತೀವಿ. ಒಂದು ಪ್ಯಾದಮ್ ಎಂದರೆ 5 ಅಡಿ, 7 ಅಡಿ, 6 ಅಡಿ, 4 ಅಡಿ. ಒಂದು ಪ್ಯಾದಮ್ ಎಂದರೆ ಸಾಗರಗಳ ಆಳವನ್ನು ಅಳೆಯಲು ಬಳಸುವಂತ ಸಾಧನ ಅಂದ್ರೆ ಪ್ಯಾದೋಮೀಟರ್. ಒಂದು ಪ್ಯಾದೋ ಎಂದರೆ 6 ಅಡಿಯಾಗಿದೆ. ಒಂದು ಪ್ಯಾದೋ ಎಂದರೆ 6 ಅಡಿ ನೋಡಿ. ಸಾಗರದ ಆಳವನ್ನು ಅಳೆಯುವ ಮಾಪನ ಯಾವುದಂದ್ರೆ ಪ್ಯಾದಮ್ ಎನ್ನುತ್ತಾರೆ. ಒಂದು ಪ್ಯಾದಮ್ ಎಂದರೆ 6 ಅಡಿಗಳಾಗಿವೆ. ಸಾಗರದ ನೀರಿನ ಆಳವನ್ನು ಅಳತೆ ಮಾಡಲು ಉಪಯೋಗಿಸುವ ಉಪಕರಣವನ್ನೇ ಪ್ಯಾದೋಮೀಟರ್ ಅಂತ ಕರಿತೀವಿ ಅಥವಾ ಪ್ಯಾದೋಮೀಟರ್. ಸಾಗರದ ನೀರಿನ ಉದ್ದ, ಅಗಲ, ಸಾಗರದ ವಿಸ್ತಾರ ಪ್ರದೇಶಗಳನ್ನ ನಾಟಿಕಲ್ ಮೈಲು ಎಂಬ ಮಾನದಿಂದ ಅಳತೆ ಮಾಡಲಾಗುತ್ತದೆ. ಸಾಗರದ ಮೇಲ್ಮೈ ದೂರವನ್ನು ಅಳತೆ ಮಾಡಲು ಬಳಸುವಂತ ಸಾಧನ ಅಂದ್ರೆ ನಾಟಿಕಲ್ ಮೈಲು. ಸಾಗರದ ಆಳವನ್ನು ಅಳತೆ ಮಾಡಲು ಬಳಸುವಂತ ಸಾಧನ ಅಂತಂದ್ರೆ ಅದು ಪ್ಯಾದೋಮೀಟರ್. ಸಮ ಪ್ರಮಾಣದ ಮಳೆಯನ್ನ ಪಡೆಯುವ 2 ಸ್ಥಳಗಳಿಗೆ ಏನಂತ ಕರೀತಾರೆ? ಸಮ ಪ್ರಮಾಣದ ಮಳೆಗಳನ್ನ ಪಡೆಯುವಂತ 2 ಸ್ಥಳ, ಎರಡು ಕಡೆಗಳಲ್ಲಿ ಸಮವಾಗಿರುವಂತ ಮಳೆ ಆಗ್ತಾ ಇದೆ. ಆ 2 ಮಳೆಗಳನ್ನ ಪಡೆಯುವ ಸ್ಥಳಕ್ಕೆ ಏನಂತ ಕರೀತಾರೆ ಅಂದ್ರೆ ಐಸೋ ಹೈಟ್ಸ್ ಅಂತ ಕರೀತಾರೆ ನೋಡಿ. ಐಸೋ ಹೈಟ್ಸ್. ಸಮ ಪ್ರಮಾಣದ ಮಳೆಯನ್ನು ಪಡೆಯುವ ಸ್ಥಳಗಳನ್ನ ಕೂಡಿಸುವ ರೇಖೆಗೆ ಐಸೋ ಹೈಟ್ಸ್ ಎಂದು ಕರೆಯುತ್ತೇವೆ. ಐಸೋ ಹೈಟ್ಸ್ ಗಳನ್ನ ಕೂಡಿಸುವ ರೇಖೆಗೆ ಏನಂತ ಕರೀತಾರೆ ಅಂದ್ರೆ ಐಸೋ ಹೈಟ್ಸ್ ಅಂತ ಕರೀತಾರೆ. ಸಮ ಪ್ರಮಾಣದ ಮೋಡನ್ನು ಸೇರಿಸುವ ಸರಳ ರೇಖೆಗೆ ಸಮ ಪ್ರಮಾಣದ ಮೋಡ. ಆಕಾಶದಲ್ಲಿ 2 ಸಮ ಪ್ರಮಾಣದ ಮೋಡ ಆಗ್ತಾ ಇದೆ, ಐಸೋ ನೇಪ್ ಅಂತ ಕರೀತಾರೆ ನೋಡಿ. ಸ್ಟಡಿ ಅಬೌಟ್ ದ ಕ್ಲೌಡ್ಸ್, ನೆಪ್ಸಾಲಜಿ. ಮೋಡಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ನೆಪ್ಸಾಲಜಿ ಅಂತ ಕರೀತೀವಿ. ಮೋಡಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ನೆಪ್ಸಾಲಜಿ ಅಂತ ಕರಿತೀವಿ. ಹಾಗಾದ್ರೆ ಆಕಾಶದಲ್ಲಿ ಮೋಡಗಳ 2 ಸಮ ಪ್ರಮಾಣದಲ್ಲಿ ಮೋಡಗಳು ಸಂಗ್ರಹ ಆಗ್ತಾ ಇದ್ದಾವೆ. ಆ 2 ಸಮ ಪ್ರಮಾಣದ ಮೋಡಗಳನ್ನು ಸೇರಿಸುವ ಸರಳ ರೇಖೆಗೆ ಏನಂತ ಕರಿತೀವಿ ಅಂದ್ರೆ ಐಸೋ ನೇಪ್ ಅಂತ ಕರಿತೀವಿ. ಸಮವೃಷ್ಟಿ ರೇಖೆ ಐಸೋ ಹೈಟ್ಸ್. ನಕ್ಷೆ ಮತ್ತು ಗೋಳದ ಮೇಲೆ ಸಮ ಪ್ರಮಾಣದ ಮಳೆಯನ್ನು ಪಡೆಯುವ ಸ್ಥಳಗಳನ್ನ ಸೇರಿಸುವ ಎಳೆಯುವ ರೇಖೆಗಳಿಗೆ ಏನಂತ ಕರೀತಾರೆ ಅಂದ್ರೆ ಸಮವೃಷ್ಟಿ ರೇಖೆಗಳು ಅಂತ ಹೇಳಿ ಕರೀತಾರೆ. ಸಮವೃಷ್ಟಿ ರೇಖೆಗಳು. ಇದು ಸಾಕಷ್ಟು ಬಾರಿ ರಿಪೀಟ್ ಆಗಿರುವಂತ ಪ್ರಶ್ನೆ ನೋಡಿ. ಪರ್ವತ ಮಳೆ ಎಂದರೆ, ಮಳೆ ಅಂದ್ರೆ ಏನು? ಸೂರ್ಯನ ಕಿರಣಗಳು ಸಾಗರ, ಸಮುದ್ರ, ಸರೋವರಗಳ ಮೇಲೆ ನೇರವಾಗಿ ಬಿದ್ದು ಅಲ್ಲಿಯೇ ನೀರು ಕಾದು, ಇನ್ನಷ್ಟು ಕಾದು, ಮತ್ತಷ್ಟು ಕಾದು, ನೀರು ಬಿಸಿಯಾಗಿ, ಆ ಬಿಸಿಯಾದ ನೀರು ಇನ್ನೊಂದು ಸ್ವಲ್ಪ ಕಾದು, ಆವಿಯಾಗಿ, ಆರ್ದ್ರತೆಯಾಗಿ, ವಾಯುಮಂಡಲ ಸಂಯೋಜನೆಯೊಂದಿಗೆ ಗಟ್ಟಿಯಾಗಿ ಘನೀಕರಣಗೊಂಡು ಮೋಡ ಆಗಿ, ಆ ಮೋಡ ತನ್ನ ಭಾರವನ್ನು ತಾಳಿಕೊಳ್ಳಲಾರದೆ
ಹನಿ ಹನಿಯಾಗಿ ಹನಿ ಹನಿಯಾಗಿ ಹನಿ ಹನಿಯಾಗಿ ಭೂಮಿಗೆ ಅಪ್ಪಳಿಸುವುದೇ ಮಳೆ ಅಂತ ಕರಿತೀವಿ. ಮಳೆಯಲ್ಲಿ ಎಷ್ಟು ಪ್ರಕಾರ ಅಂದ್ರೆ 3 ಪ್ರಕಾರ: ಪರಿಸರಣ ಮಳೆ, ಆರೋಹ ಮಳೆ, ಆವರ್ತ ಮಳೆ. ಬೇಸಿಗೆ ದಿನಮಾನಗಳಲ್ಲಿ ಆಗುವಂತ ಮಳೆಗೆ ಏನಂತ ಕರೀತಾರೆ? ಬೇಸಿಗೆ ದಿನಮಾನಗಳಲ್ಲಿ ಆಗುವಂತ ಮಳೆಗೆ ಎಕ್ಸಲೆಂಟ್ ಪರಿಸರಣ ಮಳೆ ಎಂದು ಕರೆಯುತ್ತಾರೆ. ಬೇಸಿಗೆ ದಿನಮಾನಗಳಲ್ಲಿ ಆಗುವಂತ ಮಳೆಯನ್ನ ಪರಿಸರಣ ಮಳೆ. ಈ ಪರಿಸರಣ ಮಳೆಯನ್ನ ಕರ್ನಾಟಕದಲ್ಲಿ ಕಾಫಿಯ ಹೂ ಮಳೆ, ಕೇರಳದಲ್ಲಿ ಮಾವಿನ ಹೂ ಮಳೆ, ಆಸಾಮದಲ್ಲಿ ಚಹಾದ ಹೂ ಮಳೆ ಅಲ್ಲ. ಪರಿಸರಣ ಮಳೆಯನ್ನ ಬೇಸಿಗೆ ದಿನಮಾನಗಳಲ್ಲಿ ಆಗುವಂತ ಮಳೆಯನ್ನ ಪರಿಸರಣ ಮಳೆ ಅಂತ ಕರೆದ್ರೆ, ಪರ್ವತದ ಮಳೆಗೆ ಏನಂತ ಕರೀತಾರೆ? ಪರ್ವತದ ಮಳೆಯನ್ನ ಆರೋಹ ಮಳೆ ಎಂದು ಕರೆಯುತ್ತಾರೆ. ಆರೋಹ ಮಳೆ ನೋಡಿ, ಆರೋಹ ಮಳೆ ಅಂದ್ರು ಒಂದೇ, ನೋಡಿ ಆರೋಹ ಮಳೆ ಅಂದ್ರು ಒಂದೇ, ಆರೋಗ್ರಾಫಿಕ್ ರೈನ್ಫಾಲ್ ಅಂದ್ರು ಒಂದೇ. ಇದು ಪ್ರಪಂಚದ ಹೆಚ್ಚು ಭಾಗದಲ್ಲಿ ಕಂಡುಬರುವ ಮಳೆಯ ಪ್ರಕಾರವಾಗಿದ್ದು, ಇದನ್ನ ಪರ್ವತದ ಮಳೆ ಅಥವಾ ಭೂಸ್ವರೂಪದ ಮಳೆ ಎಂದು ಕರೆಯುತ್ತಾರೆ. ಜಲಾಂಶವನ್ನು ಹೊಂದಿರುವಂತ ಮೋಡಗಳು, ಆ ಮಾರುತಗಳೇನು ಮಾಡಿರ್ತಾವ ಅಂದ್ರೆ ಅಪಾರ ಪ್ರಮಾಣದಲ್ಲಿ ಜಲಾಂಶ ಹೊತ್ತು ಹೊಂಟಿರ್ತವೆ. ಆ ಜಲಾಂಶವನ್ನು ಹೊತ್ತಿಕೊಂಡು ಹೋಗುವ ಸಮಯದಲ್ಲಿ ಬೆಟ್ಟ ಗುಡ್ಡಗಳು, ಪರ್ವತಗಳು ಏನಂತಾವ ಅಂದ್ರೆ ಸ್ಟಾಪ್ ಅಂತವು. ಓ ನನ್ನ ಪ್ರೀತಿಯ ಮಾರುತವೇ, ನನಗಾಗಿ ನೀನು ಮೋಡವನ್ನು ಹೊತ್ತಿಕೊಂಡು ಬಂದೆಯಾ ಅಂತ ಕೇಳ್ತಾವ. ಅವಾಗ ಮಾರುತಗಳಂತ ಸರಿ ಒಮ್ಮರೆ ಏನ್ ಹಚ್ಚಿ ಕಿರಿಕಿರಿ ಅಂತ, ಏನ್ ಹಚ್ಚಿ ಸರಿ ನಾವು ಬೇರೆ ಕಡೆ ಹೋಗ್ಬೇಕು, ನಮ್ ಕೆಲಸ ಸರಿ ಅಂತ. ಆ ಸಮಯದಲ್ಲಿ ಪರ್ವತಗಳು ಏನು ಮಾಡ್ತಾವ ಅಂದ್ರೆ, ಪರ್ವತಗಳು ಮತ್ತು ಮಾರುತಗಳ ಮಧ್ಯದಲ್ಲಿ, ಇಲ್ಲಿ ಮಾರುತ ಇದೆ, ಇಲ್ಲಿ ಪರ್ವತ ಇದೆ, ಆ ಪರ್ವತ ಮತ್ತು ಮಾರುತಗಳ ಮಧ್ಯದಲ್ಲಿ ಉಂಟಾಗುವ ಘರ್ಷಣೆಯಿಂದ ಮೋಡ ಏನು ಮಾಡ್ತಂದ್ರೆ ತನ್ನ ಪಾಡಿಗೆ ತಾನು ಮಳೆಯಾಗಿ ಪರಿವರ್ತನೆ ಆಗುತ್ತದೆ. ಇದನ್ನೇ ನೋಡಿ ಅದನ್ನ ಅಲ್ಲಿ ಬುಕ್ಕದ ಹಂಗ್ ಬರ್ದಾರ, ಇದು ಹಳ್ಳಿ ಭಾಷೆ. ಜಲಾಂಶ ಹೊಂದಿರುವಂತ ಮಾರುತಗಳು ಬೀಸುವ ದಿಕ್ಕಿನಲ್ಲಿ ಅಡ್ಡಲಾಗಿ ಪರ್ವತ ಇರುವಾಗ ಮಾರುತಗಳು ಪರ್ವತವನ್ನೇರಿ ಮುಂದುವರಿಯುವವು. ಮಾರುತಗಳು ಮೇಲೇರು ತೊಡಗುವಂತೆ ವಾಯು ವಿಸ್ತಾರ ಹರಡಿಕೊಳ್ಳುವುದರಿಂದ ಉಷ್ಣಾಂಶ ಕಡಿಮೆಯಾಗಿ ತಂಪಾಗುವುದು. ಆಗ ಅಪಾರ ಪ್ರಮಾಣದಲ್ಲಿ ಮಳೆ ಉಂಟಾಗುವುದು. ನಮ್ಮ ಬಳಗ ಗೊತ್ತಾಗಲಿ ಈ ತರ ಹೇಳಿದ್ರ ಗೊತ್ತಲ್ಲ. ಇವು ಏನಪ್ಪಾ ಅಂದ್ರ ಮೋಡ ಹೊತ್ತ ಮಾರುತಗಳು ಪರ್ವತಗಳು ಸ್ಟಾಪ್ ಮಾಡುತ್ತವೆ. ಆ ಸ್ಟಾಪ್ ಮಾಡಿರ್ತಕ್ಕಂತ ಏನು ಮೋಡ ಏನಾಗ್ತಂದ್ರೆ ಮಳೆಯಾಗಿ ಪರಿವರ್ತನೆ ಆಗುತ್ತದೆ. ಇದನ್ನೇ ನಾವು ಏನಂತ ಕರಿತೀವಿ ಅಂದ್ರ ಆರೋಹ ಮಳೆ. ಆರೋಹ ಮಳೆ ಅಂದ್ರೂ ಒಂದೇ, ಪರ್ವತದ ಮಳೆ ಅಂದ್ರೂ ಒಂದೇ. ಪರ್ವತದ ಮಳೆ ಅಥವಾ ಆರೋಹ ಮಳೆ ವೆರಿ ಇಂಪಾರ್ಟೆಂಟ್. ಯಾರೋ ಮೊಬೈಲ್ ಸ್ಟ್ರಕ್ ಆಗ್ತಾನ, ನಿನ್ಗೆ ಏನ್ರ ಚಲೋ ಯಾರು ಸಬ್ಜೆಕ್ಟ್ ಏನ್ರ ಹೇಳಿದ್ರೆ ಮೊಬೈಲ್ ಸ್ಟ್ರಕ್ ಆಗೋದು, ಮೊಬೈಲ್ ಬಂದ್ ಆದಂಗ ಆಗೋದು. ಅಪರಾಹ್ನದ ಮಳೆ ಅಂದ್ರೂ ಒಂದೇ, ಚಹಾದ ಮಳೆ ಅಂದ್ರೂ ಒಂದೇ, 4 ಗಂಟೆಯ ಮಳೆ ಅಂದ್ರೂ ಒಂದೇ. ಪರಿಸರಣ ಮಳೆಕ್ಕೆ ಘನರೂಪದ ಹಿಮ ದ್ರವರೂಪಕ್ಕೆ ಮಾರ್ಪಾಡ ಹೊಂದದೆ ನೇರವಾಗಿ ಆವಿಯಾಗುವುದನ್ನ ಬಾಷ್ಪೀಕರಣ ಅಂತ ಕರಿತೀವಿ, ಘನೀಕರಣ ಅಂತ ಕರಿತೀವಿ, ಸಬ್ಲಿಮೇಷನ್ ಅಂತ ಕರಿತೀವಿ, ಸಾಂದ್ರೀಕರಣ ಅಂತ ಕರಿತೀವಿ. ಸರಿಯಾದಂತ ಉತ್ತರ ಸಬ್ಲಿಮೇಷನ್, ರೈಟ್ ಆನ್ಸರ್ ನೋಡಿ. ಘನರೂಪದ ಹಿಮ ದ್ರವರೂಪಕ್ಕೆ ಮಾರ್ಪಾಡು ಹೊಂದದೆ ನೇರವಾಗಿ ಆವಿಯಾಗುವುದನ್ನ, ಘನರೂಪದ ಹಿಮ ದ್ರವರೂಪಕ್ಕೆ ಮಾರ್ಪಾಡು ಹೊಂದದೆ ನೇರವಾಗಿ ಆವಿಯಾಗುವುದನ್ನ ಸಬ್ಲಿಮೇಷನ್ ಅಂತ ಕರಿತೀವಿ. ಸಬ್ಲಿಮೇಷನ್ ನೆನ್ಪಿಡಿ ನೋಡಿ. ಸಬ್ಲಿಮೇಷನ್ ಸಾಕಷ್ಟು ಬಾರಿ ನಿಮ್ಗೆ ಹೇಳಿನಿ ಇದನ್ನು. ಇದೊಂದು ಪರ್ವತ ಇದೆ, ಈ ಪರ್ವತಗಳ ಮೇಲ್ಭಾಗದಲ್ಲಿ ಏನಿರ್ತಂದ್ರೆ ಅಪಾರ ಪ್ರಮಾಣದಲ್ಲಿ ಹಿಮ ಇರ್ತದೆ. ಆ ಹಿಮ ಕೆಳಗಿನ ಏನಪ್ಪಾ ಅಂತಂದ್ರೆ ಕೆಲವೊಂದು ಜ್ವಾಲಾಮುಖಿಗಳು ಅಪಾರ ಪ್ರಮಾಣದಲ್ಲಿ ಬೆಂಕಿಯ ರಾಶಿಯನ್ನು ಹೊತ್ತುಕೊಂಡು ಏನ್ ಮಾಡ್ತಾವ ಅಂದ್ರೆ ಡೈರೆಕ್ಟ್ ಅದ ಕಾವು ಕೊಡುವುದರಿಂದ ಈ ಮೇಲಿನ ಇರ್ತಕ್ಕಂಥ ಹಿಮ ಏನಾಗ್ತದೆ ಡೈರೆಕ್ಟ್ ಆವಿಯಾಗಿ ಹೋಗ್ತದೆ. ಡೈರೆಕ್ಟ್ ಆವಿ ಅದು ಹಿಮ ಏನಾಗಬೇಕು, ನೀರಾಗಿ ಪರಿವರ್ತನೆ ಆಗಬೇಕು. ನೀರಾಗಿ ಪರಿವರ್ತನೆ ಆಗದೆ ನೇರವಾಗಿ ಆವಿಯಾಗ್ತಾ ಇದ್ರೆ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಸಬ್ಲಿಮೇಷನ್ ಅಂತ ಕರೀತಾರೆ. ಸಬ್ಲಿಮೇಷನ್. ಘನರೂಪದ ಹಿಮ ದ್ರವರೂಪಕ್ಕೆ ಮಾರ್ಪಾಡ ಹೊಂದದೆ ನೇರವಾಗಿ ಆವಿಯಾಗುವುದನ್ನ ಸಬ್ಲಿಮೇಷನ್ ಎಂದು ಕರೆಯುತ್ತೇವೆ. ಸಬ್ಲಿಮೇಷನ್ ನೆನ್ಪಿಡಿ ನೋಡಿ. ನೀರನ್ನ ನಾವು 3 ತರದಲ್ಲಿ ನೋಡ್ತೀವಿ. ಒಂದು ಅನಿಲ ರೂಪದಲ್ಲಿ, ದ್ರವ, ಘನ. ಅನಿಲ ಅಂದ್ರೆ ಏನು? ನೀರಾವಿ. ದ್ರವ ಅಂದ್ರೆ ಏನು? ನೀರು. ಘನ ಅಂದ್ರೆ ಏನು? ಹಿಮ, ಬರ್ಪ್ ಅಂತೀವಲ್ಲ ಅದು. ಇವು
ಬಿಡುಗಡೆಗೊಳ್ಳುವ ಶಾಖ ಅಥವಾ ಶಕ್ತಿಯಿಂದ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಬದಲಾವಣೆ ಹೊಂದುತ್ತವೆ. ದ್ರವ ರೂಪದ ಜಲಾಂಶ ಅನಿಲ ಅಥವಾ ನೀರಾವಿ ರೂಪಕ್ಕೆ ಪರಿವರ್ತನೆ ಹೊಂದುವ ಪ್ರಕ್ರಿಯೆಗೆ ಏನಂತ ಕರಿತೀವಿ ಅಂದ್ರೆ ಬಾಷ್ಪೀಕರಣ ಅಂತ ಕರಿತೀವಿ. ಬಾಷ್ಪೀಕರಣ ಅಂದ್ರೆ ಏನು? ದ್ರವ ರೂಪದ ಜಲಾಂಶ ಅನಿಲ ಅಥವಾ ನೀರಾವಿ ರೂಪಕ್ಕೆ ಪರಿವರ್ತನೆ ಹೊಂದುವುದನ್ನ ಸೂರ್ಯನ ಕಿರಣಗಳು ಸಾಗರ, ಹಳ್ಳ, ಕೊಳ್ಳ, ಸಮುದ್ರಗಳ ಮೇಲೆ ನೇರವಾಗಿ ಬಿದ್ದಾಗ, ಆ ನೀರಿನ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದಾಗ ದ್ರವ ರೂಪದ ನೀರು ಏನಾಗ್ತದ? ಅನಿಲ ಆಗ್ತದ ಅಥವಾ ನೀರಾವಿ ಆಗ್ತದ. ಆ ನೀರಾವಿ ಆಗೋ ಪರಿವರ್ತನೆಗೆ ಏನಂತ ಕರಿತೀವಿ ಅಂದ್ರೆ ಬಾಷ್ಪೀಕರಣ ಅಂತ ಕರಿತೀವಿ. ಆ ಅನಿಲ ರೂಪದ ತೇವಾಂಶ ದ್ರವ ಅಥವಾ ಘನ ರೂಪಕ್ಕೆ ಪರಿವರ್ತನೆಗೊಳ್ಳುವುದು. ಸೂರ್ಯನ ಕಿರಣಗಳು ಹಳ್ಳ ಕೊಳ್ಳಗಳ ಮೇಲೆ ನೇರವಾಗಿ ಬಿದ್ದಾಗ ಅದೇನಾಗ್ತದೆ? ನೀರು ಕಾತದ. ಆ ಕಾದಂತ ನೀರು ನೀರಾವಿ ಆಗ್ತದ. ಆ ನೀರಾವಿ ಆಗೋ ಪ್ರಕ್ರಿಯೆ ಬಾಷ್ಪೀಕರಣ ಅಂತ ಕರಿತೀವಿ. ನೀರಾವಿ ವಾಯುಮಂಡಲದ ಸಂಯೋಜನೆಯೊಂದಿಗೆ ಗಟ್ಟಿಯಾಗಿ ಘನೀಕರಣಗೊಂಡಾಗ ಅದನ್ನ ಘನೀಕರಣಗೊಳ್ಳುವಿಕೆ ಅಂತ ಕರಿತೀವಿ. ಘನರೂಪದ ಹಿಮ ಮತ್ತೇನಾಗಬೇಕದ? ಆಕ್ಚುಲಿ ದ್ರವ ರೂಪಕ್ಕೆ ಪರಿವರ್ತನೆ ಆಗಬೇಕು ಅಂದ್ರೆ ಘನ ಮೋಡ ಏನಾಗಬೇಕು? ಮಳೆ ಆಗಬೇಕು. ಆ ಮೋಡ ಮಳೆಯಾಗದ ನೇರವಾಗಿ ಆ ಬರ್ಫ್ ಏನಾಗ್ತದೆ ಅಂದ್ರೆ ನೇರವಾಗಿ ಆವಿಯಾಗುವುದನ್ನ ಸಬ್ಲಿಮೇಷನ್ ಅಂತ ಕರಿತೀವಿ. ಪರ್ಫೆಕ್ಟಾ? ನೆಕ್ಸ್ಟ್ ಕ್ವಶನ್, ವಾಯುಮಂಡಲದಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟು? 23%, 21%, ಎಕ್ಸಲೆಂಟ್, 21% ರೈಟ್ ಆನ್ಸರ್ ನೋಡಿ. 21%. ವಾಯುಮಂಡಲದಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟಿದೆ ಅಂದ್ರೆ 21%. ನೋಡಿ 21% ಆಕ್ಸಿಜನ್ ಇದ್ರೆ 78% ನೈಟ್ರೋಜನ್ ಇದೆ. ಸಾರಜನಕದ ಪ್ರಮಾಣ ಎಷ್ಟಿದೆ ಅಂದ್ರೆ 78%. ಇನ್ನು ಆಕ್ಸಿಜನ್ ಪ್ರಮಾಣ ಎಷ್ಟಿದೆ ಅಂತಂದ್ರೆ 21%. ವಾಯುಮಂಡಲದಲ್ಲಿ ಕಂಡು ಬರದೇ ಇರುವ ಜಡಾನಿಲ ಯಾವುದು? ಎಕ್ಸಲೆಂಟ್, ರೆಡಾನ್ ಕಂಡು ಬರುವುದಿಲ್ಲ ನೋಡಿ. ವಾಯುಮಂಡಲದಲ್ಲಿ ಕಂಡು ಬರದೇ ಇರುವಂತ ಜಡಾನಿಲ ಯಾವ್ದಂದ್ರ ರೆಡಾನ್ ಕಂಡು ಬರುವುದಿಲ್ಲ. ಕೆಳಗಿನ ಯಾವುದು ರೂಪಾಂತರ ಶಿಲೆ? ಸಿಸ್ಟ್, ಕ್ವಾರ್ಟಾಜೈಟ್, ಸ್ಲೇಟ್, ಕಲ್ಲಿದ್ದಲು. ಈ ಕೆಳಗಿನ ಯಾವುದು ರೂಪಾಂತರ ಶಿಲೆಯಲ್ಲ? ಈ ಕೆಳಗಿನ ಯಾವುದು ರೂಪಾಂತರ ಶಿಲೆಯಲ್ಲ? ಸರಿಯಾಗಿರುವಂತ ಉತ್ತರ ಕಲ್ಲಿದ್ದಲು ಅಲ್ಲ ನೋಡಿ. ಈ ಕೆಳಗಿನ ಯಾವುದು ರೂಪಾಂತರ ಶಿಲೆಯಲ್ಲ ಅಂತಂದ್ರೆ ಕಲ್ಲಿದ್ದಲು. ಕಲ್ಲಿದ್ದಲು ಅನ್ನೋದು ರೂಪಾಂತರ ಶಿಲೆಯಲ್ಲ, ನೆನ್ಪಿಡಿ. ಗ್ರಾನೈಟ್ ಅನ್ನೋದು ನೀಸ್ ಆಗಿದೆ, ಬಸಾಲ್ಟ್ ಅನ್ನೋದು ಸಿಸ್ಟ್ ಆಗಿದೆ, ಮರಳು ಶಿಲೆ ಕ್ವಾರ್ಟಾಜೈಟ್ ಆಗಿದೆ, ಸೇಲ್ ಎಂಬುದು ಸ್ಲೇಟ್ ಆಗಿದೆ, ಸುಣ್ಣದ ಕಲ್ಲು ಹೋಗಿ ಅಮೃತ ಶಿಲೆ ಆಗಿದೆ, ಕಲ್ಲಿದ್ದಲು ಹೋಗಿ ಗ್ರಾಫೈಟ್ ಆಗಿದೆ, ಗ್ರಾಫೈಟ್ ಹೋಗಿ ವಜ್ರಾಗಿ ಪರಿವರ್ತನೆಯಾಗಿದೆ. ವೆರಿ ಇಂಪಾರ್ಟೆಂಟ್. ಮೂಲದಲ್ಲಿರುವಂತ ಅಗ್ನಿ ಹಾಗೂ ಕಣಶಿಲೆಗಳ ಮೇಲೆ ಉಷ್ಣತೆ ಮತ್ತು ಒತ್ತಡದ ಪ್ರಭಾವಗಳು ಉಂಟಾಗುವುದರಿಂದ ರೂಪಾಂತರ ಹೊಂದುವ ಶಿಲೆಗಳು ನಿರ್ಮಾಣಗೊಳ್ಳುತ್ತವೆ. ಉದಾಹರಣೆ, ಗ್ರಾನೈಟ್ ಹೋಗಿ ಏನಾಗ್ತದೆ ನೀಸ್, ಬಸಾಲ್ಟ್ ಹೋಗಿ ಸಿಸ್ಟ್, ಮರಳು ಶಿಲೆ ಹೋಗಿ ಕ್ವಾರ್ಟ್ರಾಜೈಟ್, ಸೇಲ್ ಹೋಗಿ ಸ್ಲೇಟು, ಸುಣ್ಣದ ಕಲ್ಲು ಹೋಗಿ ಅಮೃತ ಶಿಲೆ, ಕಲ್ಲಿದ್ದಲು ಹೋಗಿ ಗ್ರಾಫೈಟ್ ಹೋಗಿ ವಜ್ರಾಗಿ ಪರಿವರ್ತನೆಗೊಳ್ಳುತ್ತದೆ. ಯಾವುದನ್ನ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದು ಕರೆಯುತ್ತೇವೆ? ಅಂತಾರಾಷ್ಟ್ರೀಯ ದಿನಾಂಕ ಯಾವ್ದಂದ್ರೆ 180 ಡಿಗ್ರಿ ರೇಖಾಂಶ ನೋಡಿ. 180 ಡಿಗ್ರಿ ರೇಖಾಂಶವನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದು ಕರೆಯುತ್ತಾರೆ. ಹಾಗಾದ್ರೆ ಭಾರತ ದೇಶದ ಸಮಯ ನಿರ್ಧಾರಕ ರೇಖಾಂಶ ಯಾವ್ದಿದ್ರಾಗ? ಭಾರತ ದೇಶದ ಸಮಯ ನಿರ್ಧಾರಕ ರೇಖಾಂಶ 82 ಪೂರ್ವ ರೇಖಾಂಶ ನೋಡಿ. 82 ಪೂರ್ವ ರೇಖಾಂಶವನ್ನ ಭಾರತದ ಸಮಯ ನಿರ್ಧಾರಕ ರೇಖಾಂಶ ಅಂತ ಹೇಳಿ ಕರಿತೀವಿ. ಗ್ರೀನ್ವಿಚ್ ರೇಖಾಂಶ GMT, ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಅಂತ ಕರಿತೀವಿ, 0 ಡಿಗ್ರಿ ರೇಖಾಂಶ. ಲಂಡನ್ ನಗರದ ಗ್ರೀನ್ವಿಚ್ ಪಟ್ಟಣದ ಮೇಲೆ ಹಾದು ಹೋಗುತ್ತದೆ. ಭಾರತದ ಪ್ರಮಾಣ ವೇಳೆ IST 82 ಪೂರ್ವ ರೇಖಾಂಶ. ಇದು GMT ಗಿಂತ ಎಷ್ಟು ಗಂಟೆ ಮುಂದಿದೆ ಅಂದ್ರೆ 5.5 ಗಂಟೆ ಮುಂದಿದೆ. ಭಾರತದ ಪ್ರಮಾಣದ ವೇಳೆ ಅಂತ ಕರಿತೀವಿ, ಅಥವಾ ಇದನ್ನ
ಅಲಹಾಬಾದ್ ರೇಖಾಂಶ ಅಂತಲೂ ಕರೆಯುತ್ತಾರೆ, ಅಥವಾ ಇದನ್ನ ಕಾಕಿನಾಡು ರೇಖಾಂಶ ಅಂತಲೂ ಕರೀತಾರೆ. ಇನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇಂಟರ್ನ್ಯಾಷನಲ್ ಡೇ ಲೈನ್, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂದ್ರು ಒಂದೇ, ಅಂತಾರಾಷ್ಟ್ರೀಯ ತಿಥಿ ರೇಖಾಂಶ ಅಂದ್ರು ಒಂದೇ. ಇದಕ್ಕೆ 180 ಡಿಗ್ರಿ ರೇಖಾಂಶ ಅಂತ ಕರಿತೀವಿ. ಇದು ಯಾವ ಸಾಗರದ ಮೇಲೆ ಎಳೆಯಲಾಗಿದೆ ಅಂದ್ರೆ ಪೆಸಿಫಿಕ್ ಸಾಗರದ ಮೇಲೆ ಅಂಕುಡೊಂಕಾಗಿ ಎಳೆಯಲಾಗಿದೆ. ಪೆಸಿಫಿಕ್ ಸಾಗರದ ಮೇಲೆ ಅಂಕುಡೊಂಕಾಗಿ ಎಳೆದಿರುವಂತ ರೇಖಾಂಶ. ಭೂಮಿಯು ಸೂರ್ಯ ಮತ್ತು ಚಂದ್ರ ನಡುವೆ ಬರುವುದೇ, ಭೂಮಿಯು ಸೂರ್ಯ ಮತ್ತು ಚಂದ್ರ ನಡುವೆ ಬರುವುದೇ ಸೂರ್ಯಗ್ರಹಣ, ಚಂದ್ರಗ್ರಹಣ, ಪೆರಿಲಿಯನ್, ಅಪೆಲಿಯನ್. ಎಕ್ಸಲೆಂಟ್. ಚಂದ್ರಗ್ರಹಣ ರೈಟ್ ಆನ್ಸರ್ ನೋಡಿ. ಸೂರ್ಯ ಮತ್ತು ಚಂದ್ರ ನಡುವೆ ಬರುವುದು. ಸೂರ್ಯ ಮತ್ತು ಚಂದ್ರ ನಡುವೆ ಬಂದಾಗ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳುತ್ತವೆ, ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ. ಚಂದ್ರ ಮೇಲೆ ಬಿತ್ತು ಅಂದ್ರೆ ಅದಕ್ಕೆ ಚಂದ್ರಗ್ರಹಣ ಅಂತ ಕರಿತೀವಿ. ಚಂದ್ರಗ್ರಹಣ ನೋಡಿ. ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಬರುವುದರಿಂದ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವುದನ್ನ ಅರಿಸ್ಟಾಟಲ್ ಅವರು ಮೊಟ್ಟ ಮೊದಲ ಬಾರಿಗೆ ತಿಳಿಸಿದರು. ಯಾವ ಗ್ರಹಣವನ್ನ? ಚಂದ್ರಗ್ರಹಣ. ಗ್ರಹಣ ಅಂದ್ರೆ ಏನು? ತೊಡಕು. ಗ್ರಹಣ ಅಂದ್ರೆ ಏನು? ಅಡಚಣೆ. ಗ್ರಹಣ ಅಂದ್ರೆ ಏನು? ತೊಂದರೆ, ನೆರಳು. ಸೂರ್ಯನ ಕಿರಣಗಳು ಚಂದ್ರನ ಮೇಲೆ, ಚಂದ್ರ ಸಾಯಂಕಾಲ 6 ಗಂಟೆಯಿಂದ ಮಾರ್ನಿಂಗ್ 6 ಗಂಟೆವರೆಗೆ ಬೆಳಗಬೇಕು ಅಂತೇಳಿ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತಾನೆ. ಅಂತ ಚಂದ್ರ ಸಾಯಂಕಾಲ 6 ಗಂಟೆಯಿಂದ ಮಾರ್ನಿಂಗ್ 6 ಗಂಟೆವರೆಗೆ ಬೆಳಗಬೇಕಾಗಿರುವಂತ ಚಂದ್ರನಿಗೆ ಯಾರ ಅಡ್ಡ ಬರ್ತಾನಂದ್ರೆ ಭೂಮಿ ಅಡ್ಡ ಬರ್ತಾನೆ. ಅವಾಗ ಚಂದ್ರ ಹೇಳ್ತಾನ, ನೋಡಪ್ಪೋ ಮುಂದಿನ ದಿನಮಾನಗಳಲ್ಲಿ ನೋಡು. ಅವಾಗ ಭೂಮಿ ನಗರ ಶುರು ಮಾಡ್ತಾನ. ಏನೇ ಕಾಲಕ್ಕೆ ಸುಮ್ಮನೆ ಬರ್ತೀನಿ ನೋಡು ಅಂತೇಳಿ ಬಂದ್ಬಿಡ್ತಾನೆ. ಇದನ್ನೇ ನಾವೇನಂತ ಕರಿತೀವಿ ಅಂದ್ರ ಚಂದ್ರಗ್ರಹಣ ಅಂತ ಕರಿತೀವಿ. ಹಂಗ ಒಂದು ದಿನ ಸೂರ್ಯ ಮತ್ತೆ ಭೂಮಿ, ಆ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಚಂದ್ರ ಮಧ್ಯೆ ಬರ್ತಾನೆ. ಅವಾಗ ಸೂರ್ಯನ ಕಿರಣಗಳು ಚಂದ್ರನ ಮೇಲೆ ಬೀಳುತ್ತವೆ, ಚಂದ್ರನ ನೆರಳು ಭೂಮಿಯ ಮೇಲೆ ಬೀಳುತ್ತವೆ. ಆ ಸಮಯದಲ್ಲಿ ಉಂಟಾಗೋದು ಯಾವ್ದಿದು? ಸೂರ್ಯಗ್ರಹಣ ಅಂತೇಳಿ ಕರಿತೀವಿ ಇದನ್ನ. ಸೂರ್ಯಗ್ರಹಣ. ಆಕ್ಚುಲಿ ಭೂಮಿ ಗ್ರಹಣ ಅಂತ ಕರಿಬೇಕದು, ಅಲ್ಲ ಸೂರ್ಯಗ್ರಹಣ. ಅವಾಗ ಭೂಮಿ ಅಂತಾನ, ಚಂದ್ರ ಸರಿನಿ ಅಂತ ನಾವು. ಭೂಮಿ ಚಂದ್ರ ಹೇಳ್ತ ಸರಿತಿಲ್ಲ ಅಂದಾಗ ಚಂದ್ರ ಅಂತಾನ. ಅವತ್ತ ನೀನು. ನೆಕ್ಸ್ಟ್ ಕ್ವಶನ್. ಜಲ್ದಾಪುರ್ ವನ್ಯಜೀವಿ ಧಾಮ ಇರುವ ರಾಜ್ಯ ಯಾವುದು? ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಜಲ್ದಾಪುರ್? ಛತ್ತೀಸ್ಗಢ ರಾಜ್ಯದಲ್ಲಿ, ಮಧ್ಯಪ್ರದೇಶದಲ್ಲಿ, ಗುಜರಾತ್ನಲ್ಲಿ, ಪಶ್ಚಿಮ ಬಂಗಾಳದಲ್ಲಿ. ಜಲ್ದಾಪುರ್ ವನ್ಯಜೀವಿ ಧಾಮ ಕಂಡು ಬರುವ ರಾಜ್ಯ ಯಾವುದು? ಜಲ್ದಾಪುರ್ ವನ್ಯಜೀವಿ ಧಾಮ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ ನೋಡಿ. ನಾಗಾರ್ಜುನ ಸಾಗರ ತೆಲಂಗಾಣ, ಮಾನಸ ಆಸಾಂ, ರಣತಂಬೋರ ರಾಜಸ್ಥಾನ್, ಭರತಪುರ ರಾಜಸ್ಥಾನ್, ಅಣ್ಣಾಮಲೈ ಮಧುಮಲೈ ತಮಿಳುನಾಡು, ಅಣ್ಣಾಮಲೈ ಮತ್ತು ಮಧುಮಲೈ ತಮಿಳುನಾಡು, ಅಣ್ಣಾಮಲೈ ಮಧುಮಲೈ ತಮಿಳುನಾಡು, ದಾಂಡೇಲಿ, ಭದ್ರಾ, ತಲಕಾವೇರಿ, ಬಿಳಿಗಿರಿ ರಂಗನ ಬೆಟ್ಟ ಕರ್ನಾಟಕ, ಪೆರಿಯಾರ್ ಕೇರಳ. ನಮ್ಮ ದೇಶದಲ್ಲಿ ಒಟ್ಟು ವನ್ಯಜೀವಿ ಧಾಮಗಳ ಸಂಖ್ಯೆ 523 ವನ್ಯಜೀವಿ ಧಾಮಗಳದಾವೆ. ದುಧ್ವಾ ರಾಷ್ಟ್ರೀಯ ಉದ್ಯಾನವನ, ದುಧ್ವಾ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನ್, ಮಧ್ಯಪ್ರದೇಶ್, ತಮಿಳುನಾಡು, ಉತ್ತರ ಪ್ರದೇಶ್. ಎಕ್ಸಲೆಂಟ್. ಉತ್ತರ ಪ್ರದೇಶ ರೈಟ್ ಆನ್ಸರ್ ನೋಡಿ. ದುಧ್ವಾ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತದೆ. ದುಧ್ವಾ ರಾಷ್ಟ್ರೀಯ ಉದ್ಯಾನವನ ಉತ್ತರ ಪ್ರದೇಶ್, ತೋಡಬ ರಾಷ್ಟ್ರೀಯ ಉದ್ಯಾನವನ ಮಹಾರಾಷ್ಟ್ರ, ಸರಿಸ್ಕಾ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನ್, ನಾಗರಹೊಳೆ ಕರ್ನಾಟಕ, ಬಂಡೀಪುರ ಬನ್ನೇರುಘಟ್ಟ ಕರ್ನಾಟಕ, ಕಾರ್ಬೆಟ್ ಉತ್ತರಾಂಚಲ, ಗಿರ್ ಗುಜರಾತ್, ಸುಂದರಬನ್ ಪಶ್ಚಿಮ ಬಂಗಾಳ, ಕನ್ನಾ ಮಧ್ಯಪ್ರದೇಶ್, ಕಾಜಿರಂಗ ಅಸ್ಸಾಂ. ಭಾರತದಲ್ಲಿ ವನ್ಯಜೀವಿ ಸಂರಕ್ಷಣಾ ವಲಯಗಳ ಸಂಖ್ಯೆ ಎಷ್ಟು? 18, 523, 99, 101. 18 ರೈಟ್ ಆನ್ಸರ್ ನೋಡಿ. ಭಾರತ ದೇಶದಲ್ಲಿ ಜೀವ ಸಂರಕ್ಷಣಾ ವಲಯಗಳ ಸಂಖ್ಯೆ, ಭಾರತದಲ್ಲಿ ಜೀವ ಸಂರಕ್ಷಣಾ ವಲಯಗಳ ಸಂಖ್ಯೆ ಎಷ್ಟಂದ್ರೆ ಟೋಟಲ್ 18 ಅದಾವೆ. ನೀಲಗಿರಿ, ನಂದಾದೇವಿ, ನೋಕ್ರೋಕ್, ಮಾನಸ, ಗ್ರೇಟ್ ನಿಕೋಬಾರ್, ಮನ್ನಾರಕಾರಿ, ಸುಂದರಬನ್, ಸಿಮ್ಲಿಪಾಲ್, ಕಾಂಚನಜುಂಗ, ಪಾಚುಮರಿ,
ಭಾರತದ ಮೊಟ್ಟ ಮೊದಲ ವನ್ಯಜೀವಿ ಧಾಮ ಯಾವುದು? ನಮ್ಮ ದೇಶದ ಮೊಟ್ಟ ಮೊದಲ ವನ್ಯಜೀವಿ ಸಂರಕ್ಷಣಾ ವಲಯ ವೆರಿ ಗುಡ್ ವೆರಿ ಗುಡ್. ಭಾರತದ ಮೊಟ್ಟ ಮೊದಲ ವನ್ಯಜೀವಿ ಧಾಮ ಯಾವ್ದಂದ್ರ ನೀಲಗಿರಿ. ನೋಡಿ ನಿಮ್ ಹಣೆ ಬರನ ಏನ್ ಹೇಳಿನಿ, ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತಂದ್ರೆ ಜಿಮ್ ಕಾರ್ಬೆಟ್, ದ ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ, ವಿಚ್ ಇಸ್ ದ ಫಸ್ಟ್ ಬಯೋಸ್ಫಿಯರ್ ರಿಸರ್ವ್ ಇನ್ ಇಂಡಿಯಾ ಅಂತಂದ್ರೆ ನೀಲಗಿರಿ. ಭಾರತ ದೇಶದ ಮೊಟ್ಟ ಮೊದಲ ಜೈವಿಕ ಸಂರಕ್ಷಣಾ ತಾಣ ಅಂದ್ರೆ ನೀಲಗಿರಿ. ನಿಮ್ಗೆ ಸಾಕಷ್ಟು ಬಾರಿ ಹೇಳಿ ನಾನು, ಜೈವಿಕ ಸಂರಕ್ಷಣಾ ತಾಣ ಬೇರೆ, ರಾಷ್ಟ್ರೀಯ ಉದ್ಯಾನವನ ಬೇರೆ. ರಾಷ್ಟ್ರೀಯ ಉದ್ಯಾನವನ ಜೈವಿಕ ಸಂರಕ್ಷಣಾ ತಾಣದ ಒಂದು ತುಣುಕ, ರಾಷ್ಟ್ರೀಯ ಉದ್ಯಾನವನ ಜೈವಿಕ ಸಂರಕ್ಷಣಾ ತಾಣದ ಒಂದು ಭಾಗ, ರಾಷ್ಟ್ರೀಯ ಉದ್ಯಾನವನ ಜೈವಿಕ ಸಂರಕ್ಷಣಾ ತಾಣದ ಒಂದು ಧೂಳ, ರಾಷ್ಟ್ರೀಯ ಉದ್ಯಾನವನ ಜೈವಿಕ ಸಂರಕ್ಷಣಾ ತಾಣದ ಒಂದು ಕಸ. ಹಾಗಾದ್ರೆ ಭಾರತ ದೇಶದ ಮೊಟ್ಟ ಮೊದಲ ಜೈವಿಕ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಜಿಮ್ ಕಾರ್ಬೆಟ್. ನಮ್ಮ ದೇಶದ ಮೊದಲ ಜೀವ ಸಂರಕ್ಷಣಾ ವಲಯ ಅಂದ್ರೆ ನೀಲಗಿರಿ, 1986ರಲ್ಲಿ ಘೋಷಣೆಯಾಗಿದೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜೀವ ಸಂರಕ್ಷಣಾ ವಲಯ ನೀಲಗಿರಿ ಸರಣಿ 1986ಕ್ಕೆ ಅಸ್ತಿತ್ವಕ್ಕೆ ಬಂದಿತ್ತು. ನಾಗಾರ್ಜುನ ಸಾಗರ ಎಲ್ಲಿದೆ ಅಂದ್ರೆ ತೆಲಂಗಾಣದಲ್ಲಿದೆ. ನೋಡಿ, ತೆಲಂಗಾಣ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ನಾಗಾರ್ಜುನ ಸಾಗರ ಅಣೆಕಟ್ಟು ಅಂತ ಕರಿತೀವಿ. ಇದು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು. ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂದ್ರೆ ತೆಲಂಗಾಣದಲ್ಲಿ ಕಂಡು ಬರುವಂತ ಅಣೆಕಟ್ಟಾಗಿದೆ. ಯಾಕಂದ್ರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಜೆಟ್ನಿಂದ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಈ ಒಂದು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ನಾಗಾರ್ಜುನ ಸಾಗರ ಅಣೆಕಟ್ಟು ಅಂತ ಹೇಳಿ ಕರಿತೀವಿ. ನೋಡಿ, ನಾಗಾರ್ಜುನ ಸಾಗರ ಅಣೆಕಟ್ಟಿಗೆ 2 ಕಾಲುವೆಗಳದಾವೆ. ಬಲದಂಡೆಯ ಕಾಲುವೆಯನ್ನ ಜವಾಹರ್ಲಾಲ್ ನೆಹರು ಕಾಲುವೆ ಅಂತ ಕರೆದ್ರೆ, ಎಡದಂಡೆಯ ಕಾಲುವೆಯನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲುವೆ ಅಂತ ಕರಿತೀವಿ. ಕೋಶಿ ನದಿಯನ್ನ ಬಿಹಾರದ ಕಣ್ಣೀರ್ ನದಿ ಅಂತ ಕರೀತಾರೆ. ಮಹಾನದಿಯನ್ನ ಒಡಿಸ್ಸಾದ ಕಣ್ಣೀರ್ ನದಿ ಅಂತ ಕರೀತಾರೆ. ಇಂಪಾರ್ಟೆಂಟ್. ಭಾರತ ಮತ್ತು ನೇಪಾಳ ದೇಶಗಳ ಸಂಯುಕ್ತ ಯೋಜನೆ ಯಾವುದು? ಭಾರತ ಹಾಗೂ ನೇಪಾಳ ದೇಶಗಳ ಸಂಯುಕ್ತ ಯೋಜನೆ ಕೋಶಿ ಯೋಜನೆ. ನೋಡಿ, ಕೋಶಿ ಯೋಜನೆ ರೈಟ್ ಆನ್ಸರ್. ಕೋಶಿ. ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯೆ ವಿವಾದಾತ್ಮಕವಾದ ಅಣೆಕಟ್ಟು ಯಾವುದು? ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯೆ ವಿವಾದಾತ್ಮಕ ಅಣೆಕಟ್ಟು ಫರಕ್ಕ ಅಣೆಕಟ್ಟು. ಇದು ಕ್ವಶನ್ ಆಗಿದೆ. ಫರಕ್ಕ ಅಣೆಕಟ್ಟು ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕ ಅಣೆಕಟ್ಟು. ನಮ್ಮ ದೇಶದ ಮೊಟ್ಟ ಮೊದಲ ಭಾರತ ದೇಶದ ಪ್ರಸ್ತುತ ಅತಿ ಎತ್ತರವಾದ 2ನೇ ಅಣೆಕಟ್ಟು ಯಾವುದು? ಭಾರತದ ಪ್ರಸ್ತುತ ಅತಿ ಎತ್ತರವಾಗಿರುವಂತ 2ನೇ ಅಣೆಕಟ್ಟು ಬಾಕ್ರಾನಂಗಲ್ ಅಣೆಕಟ್ಟು. ನಮ್ಮ ದೇಶದ ಅತಿ ಎತ್ತರವಾಗಿರುವಂತಹ ಅಣೆಕಟ್ಟು ಅಂದ್ರೆ ತೆಹರಿ ಅಣೆಕಟ್ಟು. ದೇಶದ ಅತಿ ಎತ್ತರವಾದ 2ನೇ ಅಣೆಕಟ್ಟು ಅಂದ್ರೆ ಬಾಕ್ರಾನಂಗಲ್. ಬಾಕ್ರಾನಂಗಲ್ ಅಣೆಕಟ್ಟಿಗೆ ಇವರು ಇನ್ನೊಂದು ಹೆಸರೇ ಗೋವಿಂದ ಸಾಗರ ಅಣೆಕಟ್ಟು ಅಂತ ಕರಿತೀವಿ. ಗೋವಿಂದ ಸಾಗರ ಅಣೆಕಟ್ಟು. ಗೋವಿಂದ ಸಾಗರ ಯಾರು ಅಂದ್ರ ಸಿಖ್ಖರ 10ನೇ ಗುರು. ಸಟ್ಲೇಜ್ ನದಿಗೆ ಅಡ್ಡಲಾಗಿ ಬಾಕ್ರಾನಂಗಲ್ ಅಣೆಕಟ್ಟನ್ನು ಕಟ್ಟಲಾಗಿದೆ. ಈ ಅಣೆಕಟ್ಟಿನ ಅತ್ಯಂತ ಉದ್ದವಾಗಿರುವಂತಹ ಕಾಲುವೆ ಅಂದ್ರೆ ಇಂದಿರಾ ಗಾಂಧಿ ಕಾಲುವೆ. ರಾಜಸ್ಥಾನ್, ಪಂಜಾಬ್, ಹರಿಯಾಣ ಈ 3 ರಾಜ್ಯಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವಂತ 760 ಕಿಲೋಮೀಟರ್ ಉದ್ದವಾಗಿದೆ. ನೋಡಿ, ಬಾಕ್ರಾನಂಗಲ್ ಅಣೆಕಟ್ಟು ಗೋವಿಂದ ಸಾಗರ. ಗೋವಿಂದ ವಲ್ಲಭ ಪಂತ ಅಣೆಕಟ್ಟು, ಗೋವಿಂದ ವಲ್ಲಭ ಪಂತ ಅಣೆಕಟ್ಟು ಎಕ್ಸಲೆಂಟ್. ರಿಹಾನ್ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಗೋವಿಂದ ವಲ್ಲಭ ಪಂತ ಅಣೆಕಟ್ಟು. ಚಿಕ್ಕ ಭೂ ಹಿಡುವಳಿಯಲ್ಲಿ ಅಧಿಕ ಬಂಡವಾಳ ಮತ್ತು ಕಾರ್ಮಿಕರನ್ನ ತೊಡಗಿಸುವ ಬೇಸಾಯ ಪದ್ಧತಿಗೆ ಏನಂತ ಕರೀತಾರೆ? ಚಿಕ್ಕ ಭೂ ಹಿಡುವಳಿ, ಅಧಿಕ ಬಂಡವಾಳ ಮತ್ತು ಕಾರ್ಮಿಕರನ್ನು ತೊಡಗಿಸುವ ಬೇಸಾಯ ಪದ್ಧತಿಗೆ ಮಿಶ್ರ ಬೇಸಾಯ ಎನ್ನುವರು, ವಾಣಿಜ್ಯ ಬೇಸಾಯ ಎನ್ನುವರು, ಸಾಂದ್ರ ಬೇಸಾಯ ಎನ್ನುವರು, ಸ್ಥಿರ ಜೀವನಾಧಾರಿತ ಬೇಸಾಯ ಎನ್ನುವರು. ಸಾಂದ್ರ ಬೇಸಾಯ ರೈಟ್ ಆನ್ಸರ್. ನೋಡಿ,
ಸಾಂದ್ರ ಬೇಸಾಯ ಚಿಕ್ಕ ಭೂ ಹಿಡುವಳಿಯಲ್ಲಿ ಅಧಿಕ ಬಂಡವಾಳ ದಕ್ಷ ಕಾರ್ಮಿಕರನ್ನು ತೊಡಗಿಸುವುದರ ಮೂಲಕ ಬೇಸಾಯ ಪದ್ಧತಿಗೆ ಸಾಂದ್ರ ಬೇಸಾಯ ಅಂತ ಕರಿತೀವಿ. ಆ ಸಾಂದ್ರ ಬೇಸಾಯದಲ್ಲಿ 2 ಅಥವಾ 3 ಬೆಳೆಗಳನ್ನು ಬೆಳೆಯುವಂತ ಪದ್ಧತಿಯಾಗಿದೆ. 3 ಎಕರೆ 2 ಎಕರೆ ಹೊಲ ಇರ್ತದೆ, ಅವರು 10 ರಿಂದ 15 ಲಕ್ಷ ರೂಪಾಯಿ ಇನ್ಕಮ್ ತೋರ್ತಾರೆ. 5, 6, 7, 8, 9, 10 ಲಕ್ಷ ತನ. ಯಾಕಂದ್ರೆ ಚಿಕ್ಕ ಭೂ ಹಿಡುವಳಿಯಲ್ಲಿ ಭೂಮಿಯ ಫಲವತ್ತತೆಯನ್ನು ಬಳಸಿಕೊಂಡು, ದಕ್ಷ ಕಾರ್ಮಿಕರನ್ನು ಬಳಸಿಕೊಂಡು, ಅತ್ಯಾಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಂಡು, ಸೂಕ್ತವಾದ ನೀರಾವರಿಯನ್ನು ಬಳಸಿಕೊಂಡು 2 ಅಥವಾ 3 ಬೆಳೆಗಳನ್ನು ನಿರಂತರವಾಗಿ ಬೆಳೆಯಲು ಪ್ರಯತ್ನ ಮಾಡುವಂತ ಬೇಸಾಯಿಗೆ ಸಾಂದ್ರ ಬೇಸಾಯ ಅಂತ ಕರಿತೀವಿ. ಬರೇ 3 ಎಕರೆ ಇರ್ತದೆ ಅಥವಾ 4 ಎಕರೆ ಇರ್ತದೆ, ಅವರು ಸಾಕಷ್ಟು ಇಳುವರಿಯನ್ನು ಪಡಿತಾರೆ. ಇನ್ನು 20 ಎಕರೆ ಹೊಲ ಇದ್ದುಕೊಂಡು 5 ಚೀಲನೋ 10 ಚೀಲನೋ 15 ಚೀಲೋ ಸಜ್ಜಿ ಬೆಳೀತಾ ಇದ್ರೆ ಅದನ್ನ ವಿಸ್ತೃತ ಬೇಸಾಯ ಪದ್ಧತಿ ಅಂತ ಕರಿತೀವಿ. ಯಾರವ ನಿಮ್ಮಂಗನವ? ಹೊಲದ ವಿಸ್ತಾರ ದೊಡ್ಡದಿರ್ತದೆ, ಬಟ್ ಭಯಂಕರ ಕಡಿಮೆ ಬೆಳೆಯೋದು. ನೀವು ಗೊತ್ತಿತ್ತು ನಾನು ಟಾರ್ಗೆಟ್ ಮಾಡ್ತಾರೆ ನೀವು ಅಂತೇಳಿ. ಯಾವುದು ಜೈದ್ ಬೆಳೆಯಲ್ಲ? ಯಾವುದು ಜೈದ್ ಬೆಳೆಯಲ್ಲ? ಕಲ್ಲಂಗಡಿ, ಸೌತೆಕಾಯಿ, ನೆಲಗಡಲೆ, ಎಣ್ಣೆಕಾಳುಗಳು. ಶವಾಶ್. ನೆಲಗಡಲೆ ಇದೆಯಲ್ಲ, ಇದು ಜೈದ್ ಬೆಳೆಯಲ್ಲ. ಕಲ್ಲಂಗಡಿ, ಸೌತೆಕಾಯಿ, ಎಣ್ಣೆಕಾಳುಗಳು ಜೈದ್ ಬೆಳೆಯಾಗಿದೆ. ನೋಡಿ, ಕಲ್ಲಂಗಡಿ, ಸೌತೆಕಾಯಿ, ಎಣ್ಣೆಕಾಳುಗಳು ದ್ವಿದಳ ಧಾನ್ಯಗಳು ಮತ್ತು ತರಕಾರಿ. ಸೊಪ್ಪು, ಯಾವ ಸೊಪ್ಪು? ಕೊತ್ತಂಬರಿ ಸೊಪ್ಪು. ಈ ಕೊತ್ತಂಬರಿ ಸೊಪ್ಪಾಗಿರಬಹುದು, ಕಲ್ಲಂಗಡಿ ಆಗಿರಬಹುದು, ಸೌತೆಕಾಯಿ ಆಗಿರಬಹುದು, ಎಣ್ಣೆಕಾಳುಗಳಾಗಿರಬಹುದು, ದ್ವಿದಳ ಧಾನ್ಯಗಳಾಗಿರಬಹುದು, ಅವೆಲ್ಲ ಏನಂತಂದ್ರೆ ಜೈದ್ ಬೇಸಾಯ ಅಂತ ಕರಿತೀವಿ. ಜೈದ್ ಬೇಸಾಯ. ಯಾರೋ 10,000 ರ್ಯಾಂಕ್ ಅದಿನ ನಾವು. ಹಾಗೂ ಹಿಂಗಾರು ಮಳೆಗಳ ಮಧ್ಯದಲ್ಲಿ ಬೆಳೆಯುವಂತ ಬೇಸಾಯ ಪದ್ಧತಿಗೆ ನಾವು ಜೈದ್ ಬೇಸಾಯ ಅಂತ ಕರಿತೀವಿ. ಆ ಜೈದ್ ಬೇಸಾಯದ ವಿಶೇಷ ಏನು ಅಂತಂದ್ರೆ ಕಲ್ಲಂಗಡಿ ಆಗಿರಬಹುದು, ಸೌತೆಕಾಯಿ ಆಗಿರಬಹುದು, ಎಣ್ಣೆಕಾಳುಗಳಾಗಿರಬಹುದು, ಇವುಗಳನ್ನ ಜೈದ್ ಬೇಸಾಯ ಅಂತ ಹೇಳಿ ಕರಿತೀವಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ದೇಶ ಯಾವುದು ಇಡೀ ಜಗತ್ತಿನಾಗ? ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ರಷ್ಯಾ, ಚೀನಾ, ಇಂಡಿಯಾ? ಚೀನಾನಾ? ಓಕೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವಂತ ದೇಶ ಚೀನಾದ ತರುವಾಯ ಪ್ರಪಂಚದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವಂತ 2ನೇ ದೇಶ ಅಂದ್ರೆ ಭಾರತ. ಹಾಗಾದ್ರೆ ಭಾರತದಲ್ಲಿ ಹೈಯೆಸ್ಟ್ ಭತ್ತ ಬೆಳೆಯುವ ರಾಜ್ಯ? ಎಕ್ಸಲೆಂಟ್, ಪಶ್ಚಿಮ ಬಂಗಾಳ. ನೋಡಿ, ಭಾರತದ ಭತ್ತ ಸಂಶೋಧನಾ ಕೇಂದ್ರ ಎಲ್ಲಿದೆ? ಭಾರತದ ಭತ್ತ ಸಂಶೋಧನಾ ಕೇಂದ್ರ ಒಡಿಶಾ ರಾಜ್ಯದ ಕಟಕದಲ್ಲಿದೆ. ನೋಡಿ, ಯಾರು? ಆಂಧ್ರನವರು. ಒಡಿಶಾ ರಾಜ್ಯದ ಕಟಕದಲ್ಲಿ ಭಾರತದ ಭತ್ತ ಬೆಳೆಯುವ ಸಂಶೋಧನಾ ಕೇಂದ್ರ ಇದೆ. ಕರ್ನಾಟಕದಲ್ಲಿ ಹೈಯೆಸ್ಟ್ ಭತ್ತ ಬೆಳೆಯುವ ಜಿಲ್ಲೆ ರಾಯಚೂರು. ನೋಡಿ, ಕರ್ನಾಟಕದಲ್ಲಿ ರಾಯಚೂರು ಹೈಯೆಸ್ಟ್. ತಂಬಾಕಿನ ವೈಜ್ಞಾನಿಕವಾದ ಹೆಸರು ನಿಕೋಸಿಯನ್. ನಿಕೋಸಿಯನ್ನ ತಂಬಾಕಿನ ವೈಜ್ಞಾನಿಕವಾಗಿರುವಂತ ಹೆಸರು ನಿಕೋಸಿಯನ್. ನೋಡಿ, ನಿಕೋಸಿಯನ್ ರೈಟ್ ಆನ್ಸರ್. ಭಾರತಕ್ಕೆ ತಂಬಾಕನ್ನು ಪರಿಚಯಿಸಿದವರು ಪೋರ್ಚುಗೀಸರು. ಪ್ರಪಂಚದಲ್ಲಿ ಇದರ ಮೂಲ ಸ್ಥಳ ಅಂದ್ರೆ ಆಂಡಿಸ್ ಪರ್ವತಗಳು. ನೋಡಿ, ಆಂಡಿಸ್ ಪರ್ವತಗಳು. ಭಾರತದ ಅತಿದೊಡ್ಡ ಸ್ವಾಭಾವಿಕ ಬಂದರ? ಭಾರತದ ಅತಿದೊಡ್ಡ ಸ್ವಾಭಾವಿಕ ಬಂದರ ಯಾವುದು? ಕಲ್ಕತ್ತಾ ಬಂದರ, ಮಂಗಳೂರು ಬಂದರ, ಮುಂಬೈ ಬಂದರ, ಚೆನ್ನೈ ಬಂದರ? ಉತ್ತರ ಮುಂಬೈ ಬಂದರ ರೈಟ್ ಆನ್ಸರ್. ನೋಡಿ, ಮುಂಬೈ ಬಂದರ. ಈ ಕೆಳಗಿನ ಯಾವ ಬಂದರವನ್ನ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ ಎಂದು ಕರೆಯುತ್ತಾರೆ? ಈ ಕೆಳಗಿನ ಯಾವ ಬಂದರವನ್ನ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ ಎಂದು ಕರೆಯುತ್ತಾರೆ? ಕಲ್ಕತ್ತಾ ಬಂದರ. ನೋಡಿ, ಕಲ್ಕತ್ತಾ ಬಂದರವನ್ನು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ ಎನ್ನುವರು. ಭಾರತದ ಅತಿದೊಡ್ಡ ವಿಶಾಲವಾದ ಸ್ವಾಭಾವಿಕ ಬಂದರ ಅಂದ್ರೆ ಮುಂಬೈ. ದಕ್ಷಿಣ ಭಾರತದ ಅತಿದೊಡ್ಡ ಬಂದರ ಅಂದ್ರೆ
ಚೆನ್ನೈ ನೋಡಿ. ದಕ್ಷಿಣ ಭಾರತದ ಅತಿ ದೊಡ್ಡ ಬಂದರ ಯಾವ್ದಂದ್ರೆ ಚೆನ್ನೈ. ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಮತ್ತು ತಮಿಳುನಾಡಿನ ರಾಜಧಾನಿ ಯಾವ್ದಂದ್ರ ಚೆನ್ನೈ ಬಂದರ. ಅದಕ್ಕೆ ಚೆನ್ನೈ ಬಂದರವನ್ನು ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ಹುಗ್ಲಿ ಮತ್ತು ಹಾಲ್ದಿ ನದಿಗಳ ಸಂಗಮ ಬಳಿಯಲ್ಲಿ ನಿರ್ಮಿಸಲಾಗಿರುವಂತ ಬಂದರ ಯಾವುದು? ಹುಗ್ಲಿ ಮತ್ತು ಹಾಲ್ದಿ ನದಿಗಳ ಸಂಗಮದಲ್ಲಿ ಹಾಲ್ದಿಯ ಬಂದರ. ವೆರಿ ಗುಡ್. ನೋಡಿ, ಹಾಲ್ದಿಯ ಬಂದರ ರೈಟ್ ಆನ್ಸರ್ ನೋಡಿ. ಹಾಲ್ದಿಯ ಬಂದರ ಇದೆಯಲ್ಲ, ಈ ಬಂದರವನ್ನ ಹುಗ್ಲಿ ಮತ್ತು ಹಾಲ್ದಿ ನದಿಗಳ ಸಂಗಮದಿಂದ ನಿರ್ಮಾಣಗೊಂಡಂತ ಬಂದರ. ಬೆಂಗಳೂರಿನ ವಿಮಾನ ನಿಲ್ದಾಣವನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಘೋಷಣೆಯಾದ ವರ್ಷ ಯಾವ ವರ್ಷ? ಬೆಂಗಳೂರನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಏನ್ ಕರಿತೀವಲ್ಲ, ಎಸ್, 1996 ನೋಡಿ. 1996, 1996 ಇದನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಘೋಷಣೆ ಮಾಡಲಾಯಿತು. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು ಮುಂಬೈದಲ್ಲಿ, ದೆಹಲಿಯಲ್ಲಿ, ಅಹಮದಾಬಾದ್ನಲ್ಲಿ, ಹೈದರಾಬಾದ್ ನೋಡಿ, ತೆಲಂಗಾಣದ ಹೈದರಾಬಾದಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಇದರ ವೈಶಿಷ್ಟ್ಯ ಏನು ಅಂತಂದ್ರೆ ಹಸಿರು ನೆಲಮಾಳಿಗೆ ಹೊಂದಿದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹೌದು, ನಮ್ಮ ದೇಶದಲ್ಲಿ 3 ಹಸಿರು ನೆಲಮಾಳಿಗೆ ಹೊಂದ್ಯಾವೆ. ಒಂದು ಕರ್ನಾಟಕ ರಾಜ್ಯದಲ್ಲಿ ಕೆಂಪೇಗೌಡ, ತೆಲಂಗಾಣದಲ್ಲಿ ಹೈದರಾಬಾದ್, ಗುಜರಾತ್ ರಾಜ್ಯದಲ್ಲಿ ವಡೋದರ. ಮುಂಬೈ ಸಹರಾ, ದೆಹಲಿ ಇಂದಿರಾ ಗಾಂಧಿ, ಕಲ್ಕತ್ತಾ ಸುಭಾಷ್ ಚಂದ್ರ ಬೋಸ್, ಡಮ್ ಅಣ್ಣಾ, ಚೆನ್ನೈ ಅಣ್ಣಾ, ಬೆಂಗಳೂರು ಕೆಂಪೇಗೌಡ, ಹೈದರಾಬಾದ್ ರಾಜೀವ್ ಗಾಂಧಿ. ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಪಟ್ಟ ವರದಿ ಯಾವುದು? ಸುಸ್ಥಿರ ಶಬಾಷ್. ಬ್ರಂಟ್ ಲ್ಯಾಂಡ್ ಆಯೋಗ ನೋಡಿ. ಸುಸ್ಥಿರ ಅಭಿವೃದ್ಧಿಗಾಗಿ ಜಾರಿಗೆ ಬಂದಿರತಕ್ಕಂತ ಆಯೋಗ ಅಂತಂದ್ರೆ ಬ್ರೆಂಟ್ ಲ್ಯಾಂಡ್ ಆಯೋಗ. ಭಾರತದ ಭಾವಿ ಭವಿಷ್ಯ ಲ್ಯಾಪ್ಟಾಪ್ ಮತ್ತು ಮೊಬೈಲ್ಗಳಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂತ ಪ್ರೆಸೆಂಟ್. ಭಾರತದ ಭಾವಿ ಭವಿಷ್ಯ ವರ್ಗಕೋಣೆಯ 4 ಗೋಡೆಗಳ ಮಧ್ಯೆ ನಿರ್ಮಾಣ ಆಗ್ತಾ ಇದೆ. ಭಾರತದ ಭಾವಿ ಭವಿಷ್ಯ ವರ್ಗಕೋಣೆಯ 4 ಗೋಡೆಗಳ ಮಧ್ಯೆ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ ಸಮಿತಿ ಕೊಠಾರಿ ಆಯೋಗ ನೋಡಿ. 1964ರ ಕೊಠಾರಿ ಆಯೋಗ ಏನ್ ಹೇಳ್ತದಂದ್ರೆ 1964ರ ಕೊಠಾರಿ ಆಯೋಗ ಭಾರತದ ನಿಜವಾದ ಭಾವಿ ಭವಿಷ್ಯ ನಿರ್ಮಾಣ ಆಗ್ತಾ ಇರೋದು ವರ್ಗಕೋಣೆಯ 4 ಗೋಡೆಗಳ ಮಧ್ಯದಲ್ಲಿ. ಭಾರತದ ನಿಜವಾದ ಭವಿಷ್ಯ ನಿರ್ಮಾಣ ಆಗ್ತಾ ಇರೋದು ವರ್ಗಕೋಣೆಯ 4 ಗೋಡೆಗಳ ಮಧ್ಯದಲ್ಲಿ ಅಂತ ಹೇಳಿದ ಆ ಒಂದು ಕಮಿಟಿ ಯಾವ್ದಂದ್ರೆ ಕೊಠಾರಿ ಆಯೋಗ ಅಂತ ಹೇಳಿ ಕರಿತೀವಿ. ಸಾವಿರದ 1987ರಲ್ಲಿ ಬ್ರೆಂಟ್ ಲ್ಯಾಂಡ್ ಆಯೋಗ. ಈ ಬ್ರೆಂಟ್ ಲ್ಯಾಂಡ್ ಆಯೋಗದ ಉದ್ದೇಶ ಏನು ಅಂತಂದ್ರೆ ಇದು ಇಂದಿನ ಮಾನವನ ಅಗತ್ಯಗಳನ್ನ ಮುಂದಿನ ಜನಾಂಗದ ಕಲ್ಯಾಣವನ್ನ ಹಾಳ ಮಾಡದೆ ಪೂರೈಸುವುದನ್ನೇ ಸುಸ್ಥಿರ ಅಭಿವೃದ್ಧಿ ಅಂತ ಹೇಳಿ ಕರಿತೀವಿ. ಸುಸ್ಥಿರ ಅಭಿವೃದ್ಧಿ ಬ್ರೆಂಟ್ ಲ್ಯಾಂಡ್ ಆಯೋಗ 1987. ಭಾರತದಲ್ಲಿ ಅಧಿಕ ಸಕ್ಕರೆಯನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಮಹಾರಾಷ್ಟ್ರ ನೋಡಿ. ಇಡೀ ದೇಶದಲ್ಲಿ ಹೈಯೆಸ್ಟ್ ಕಬ್ಬು ಉತ್ಪಾದನೆ ಮಾಡುವ ರಾಜ್ಯ ಅಂದ್ರೆ ಉತ್ತರ ಪ್ರದೇಶ್. ಮಹಾರಾಷ್ಟ್ರ ಭಾರತದಲ್ಲಿ ಹೈಯೆಸ್ಟ್ ಸಕ್ಕರೆ ಉತ್ಪಾದನೆ ಮಾಡುವ ರಾಜ್ಯವಾಗಿದೆ. ಭಾರತದ ಜಾವಾ ಯಾವಂದ್ರೆ ಗೋರಖ್ಪುರ್. ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯನ್ನ ಭಾರತದ ಜಾವಾ ಅಂತ ಹೇಳಿ ಕರಿತೀವಿ ನೋಡಿ. ಗೋರಖ್ಪುರ್ ಜಿಲ್ಲೆಯನ್ನು ಭಾರತದ ಜಾವಾ ಎಲ್ಲಿದೆ ಅಂದ್ರೆ ಇಂಡೋನೇಷ್ಯಾದಲ್ಲಿ ಕಂಡು ಬರುವ ಒಂದು ಹೈಯೆಸ್ಟ್ ಸಕ್ಕರೆ ಉತ್ಪಾದನೆ ಮಾಡುವಂತ ಸ್ಥಳ ಅಂತ ಹೇಳಿ ಗುರುತಿಸ್ತೀವಿ. ಕಬ್ಬಿಣದ ಉತ್ತಮ ದರ್ಜೆ ಅದಿರು ಯಾವುದು? ಕಬ್ಬಿಣದಲ್ಲಿ ಹೈಯೆಸ್ಟ್ ಉತ್ತಮ ದರ್ಜೆ ಹೆಮಟೈಟ್, ಲಿಮೋನೈಟ್, ಮ್ಯಾಗ್ನಟೈಟ್, ಸಿಡ್ರೈಟ್. ಸರಿಯಾದಂತ ಉತ್ತರ ಮ್ಯಾಗ್ನಟೈಟ್ ರೈಟ್ ಆನ್ಸರ್ ನೋಡಿ. ಮ್ಯಾಗ್ನಟೈಟ್ ಇದೆಯಲ್ಲ ಸರಿಯಾಗಿರುವಂತ ಉತ್ತರ. ಕಬ್ಬಿಣದ ಉತ್ತಮ ದರ್ಜೆ ಅದಿರು ಯಾವ್ದಂದ್ರೆ ಮ್ಯಾಗ್ನಟೈಟ್. ಅತ್ಯುತ್ತಮ ದರ್ಜೆ ಮ್ಯಾಗ್ನಟೈಟ್, ಹೆಮಟೈಟ್, ಲಿಮೋನೈಟ್, ಸಿಡ್ರೈಟ್. ಟೈಟ್, ಪುಲ್ನೈಟ್ ರೈಟ್. ಕರ್ನಾಟಕದ ಕಬ್ಬಿಣವನ್ನ ಯಾವ ದೇಶಕ್ಕೆ ರಫ್ತು ಮಾಡಲಾಗುತ್ತದೆ? ಕರ್ನಾಟಕ ರಾಜ್ಯದ ಕಬ್ಬಿಣ ಅದಿರು ಇದೆಯಲ್ಲ ಇದನ್ನು ಯಾವ ದೇಶಕ್ಕೆ ರಫ್ತು ಮಾಡಲಾಗುತ್ತದೆ? ಜರ್ಮನಿ ದೇಶ, ಇಂಡೋನೇಷ್ಯಾ, ಜಪಾನ್ ದೇಶ, ಇಂಗ್ಲೆಂಡ್ ದೇಶ. ಜಪಾನ? ಯಾರ? ಪಾಕಿಸ್ತಾನ. ನಾವು
ಸರಿಯಾದಂತ ಉತ್ತರ ಜಪಾನ್ ದೇಶಕ್ಕೆ ರಫ್ತು ಮಾಡಲಾಗುತ್ತದೆ. ನೋಡಿ, ಜಪಾನ್ ದೇಶಕ್ಕೆ ರಫ್ತು ಮಾಡಲಾಗುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ದೊರೆಯುವಂತ ಕಬ್ಬಿಣದ ದಿರನ್ನ ಯಾವ ದೇಶಕ್ಕೆ ರಫ್ತು ಮಾಡಲಾಗುತ್ತದೆ ಅಂದ್ರೆ ಅದು ಸರಿಯಾದಂತ ಉತ್ತರ ಜಪಾನ್ ದೇಶಕ್ಕೆ. ಇಷ್ಟು ಹೇಳಿ ನಮ್ಮ ಚಿಕ್ಕ ಭಾಷಣವನ್ನು ಚೊಕ್ಕಾಗಿ ಮುಗಿಸುತ್ತಿದ್ದೇವೆ.